ಕಾಲಿಗೆ ನಮಸ್ಕರಿಸಿ ಹಾಗೂ ನಮ್ಮ ಗುರುಜಿಯವ್ರ ಕಾಲಿಗೆ ನಮಸ್ಕರಿಸಿ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ನಾ ಅಲ್ಲಿ ನಮ್ಮ ಊರಲ್ಲಿ ಹೇಗಿದ್ದೆ ಅಂದರೆ ನಾನು ಒಂದು ದಿನಕ್ಕೆ ತಂಬಾಕು ಒಂದು ಪಾಕೆಟ್ ತಿಂತಿದ್ನಿ. ಒಂದು ಪಾಕೆಟ್ ಅಂದರೆ ಅದರಲ್ಲಿ 30 ಪೋಸ್ಟ್ ಬರ್ತವೆ. 30 ಅಂದರೆ RMD ಅವು. ಒಂದಕ್ಕೆ 25 ರೂಪಾಯಿ ಬೀಳುತ್ತೆ. ಒಂದು ಪಾಕೆಟ್ಗೆ 600 ರೂಪಾಯಿ ಡೈಲಿ. 600 ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗ್ತೈತಿ? 36,000 ರೂಪಾಯಿ ಆಕೈತಿ ನನ್ನ ಗುಟ್ಕಾದ ಖರ್ಚು. ನಾ ತಿನ್ನೋದು ಅದು. ಇಲ್ಲಿ ನಮ್ಮ ಅಣ್ಣರು ಕರ್ಕೊಂಬಂದುಬಿಟ್ಟಿದ್ದಾರೆ. ನಾನೇನು ಮಾಡಿದ್ದೆ, ಗುಟ್ಕಾ ಕಿಸೆದಲ್ಲಿ ಇದ್ದೆವು ತೊಗೊಂಬಂದಿದ್ದೀನಿ. ಬರೋ ಮುಂದೆ ಮೊಬೈಲ್ದಾಗೆ ರೊಕ್ಕ ಇತ್ತು. ಮೊಬೈಲ ಗುಟ್ಕಾ ಎಲ್ಲ ಓದ್ಬಿಟ್ಟು ನಾವು ಇಲ್ಲಿ ಬಂದ ಕೂಡಲೇ ಮಧ್ಯಾಹ್ನದಾಗ ಗುಟ್ಕಾ ನೆನಪಾಯ್ತು ನನಗೆ. ಗುಟ್ಕಾ ನೆನಪಾದ ಕೂಡಲೇ ಇನ್ನೂ ಇಲ್ಲಿ ಅಡ್ಮಿಷನ್ ಮಾಡಿದ್ದಿಲ್ಲ. ಒಂದೇ ಒಂದು ಗುಟ್ಕಾ ಹಿಂದಿಟ್ಕೊಂಡಿದ್ದೆ ನಾನು. ಅದನ್ನ ಏನು ಹಾಕ್ಕೊಂಡು ತಿರುಗಿ ಬರ್ತೀನಿ ಮಟ್ಟದ ಅಂದಕ್ಕೆ ತಿರುಗಿ ಬಂತು ನನಗೆ. ತಿರುಗಿ ಗುಟ್ಕಾ ಬಿಟ್ಟೆ ಅಂತ. ಆಮೇಲೆ ನಮ್ಮ ಅಣ್ಣರು ಏನೂ ತಿನ್ಬೇಡಪ್ಪ, ಇಲ್ಲಿ ನಡೆಯಂಗಿಲ್ಲ, ನೀ ಗುಟ್ಕಾ ತಿಂದಂದ್ರೆ ಮಠ ಬಿಟ್ಟು ಹೊರಗೆ ಹಾಕ್ತಾರೆ ಅಂತ ಹೇಳಿದ್ರು. ಮೊನ್ನೆ ಅಜ್ಜಾರಿಗೆ ಹೇಳಿದೆ ನಾನು, ಎಷ್ಟು ತಿಂತೀನಿ ಗುಟ್ಕಾ ಅಂತ ಕೇಳಿದ್ರು ಅವರು. ಒಂದು ದಿನಕ್ಕೆ ಒಂದು ಪಾಕೆಟ್ ತಿಂತೀನಿ ಸರ್, ಇವೆಲ್ಲ ಬಿಡ್ಬೇಕು, ನೀನು ಸಿಕ್ಕರೆ ಗೇಟ್ ಪಾಸ್ ಕೊಡ್ತೀನಿ ನಿಮಗೆ ಹೇಳಿದ್ರು ಅವರು. ನನಗೆ ಅದು ಚಟ ಹೆಂಗೆ ಬಿತ್ತಂದ್ರೆ, ಒಂದು ವರ್ಷ ಬಿಟ್ಟಿದ್ದು ನಾನು ಗುಟ್ಕಾ ತಿನ್ನೋದು. ತೊಡೆದಾಗ ನೀರು ಹಾಸು ಮಂದಿದ್ದು ಬರ್ತೈತೆ ನನಗೆ. ಅವಾಗ ಏನು ಬಿದ್ದ ತಿನ್ನಾದರೂ ಬಿಟ್ಟಿಲ್ಲ. ಈಗ ಬಿಟ್ಟಿನಿ. ಒಂದು ವಾರ ಒಂದು ನೆನಪಿಲ್ಲ. ಮುಂದಾದ್ರೂ ಈಗೇನು ಬಿಟ್ಟಿದ್ದಿಲ್ಲ. ಇದನ್ನು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು. ಯಾರೂ ಮಾಡಬಾರ್ದು ಅದನ್ನು. ಯಾಕಂದ್ರೆ ಗುಟ್ಕಾ ತಿನ್ನೋದ್ರಿಂದ ಇಲ್ಲಿ ಕಫ ಆಗತ್ತೆ. ನನಗೇನಾದರೂ ಮಾತಾಡಕ್ಕೆ ಬರೋದು, ಕಫ ಐತಿ. ನನಗೆ ಗುಟ್ಕಾ ತಿಂದಿದ್ದು ಇಲ್ಲಿ ಬಂದ್ಕೊಳ್ಳಿ. ನನಗೆ ಬಂದಾಗ ನನಗೆ ಕೆಮ್ಮಿತ್ತು ಭಾಳ. ಕೆಮ್ಮಿವೆ. ರಾತ್ರಿ ನಿದ್ದೆ ಆಗಿಲ್ಲ ನನಗೆ. ಇದನ್ನು ದಯಮಾಡಿ ಅದರ ಕೆಮ್ಮಿಗೆ ಹೇಳ್ತೀನಿ, ಗುಟ್ಕಾ ತಿನ್ಬೇಡ್ರಿ. ಯಾರು ತಿನ್ಬೇಡ್ರಿ. ಗುಟ್ಕಾ ಬಿಟ್ಬಿಟ್ಟಿನಿ ಅದನ್ನು. ಮತ್ತು ಒಂದು ದಿವಸ ಏನಾಯ್ತು ಅಂದರೆ, RMD ತಗೊಳ್ಳೋದು ನಮ್ಮ ಅಪ್ಪರು ನೋಡಿದ್ರು ಅದನ್ನ ಊರಲ್ಲಿ, ನಮ್ಮ ಊರಾಗ. ಅಲ್ಲಿ ನಮ್ಮ ಊರಲ್ಲಿ ಗೌಡ್ರು ಇರ್ತಿದ್ದಾರೆ. ಗೌಡ್ರು ಅಂದರೆ ಪಾಟೀಲ್. ಅವ ಕಂಡಪಟ್ಟಿ ಆಗಾರ ಮನೆ ಶ್ರೀಮಂತ. ಅವಂಗ ಇಲ್ಲಿ ಪೈಪ್ ಹಾಕ್ಯಾರ. ಗುಟ್ಕಾ ತಿಂದಿದ್ದದ ಪೈಪ್ ಹಾಕಿದ್ದಾರೆ. ಯಾವುದು ಹುಬ್ಳಿಯಲ್ಲಿ ಆಪರೇಷನ್ ಮಾಡಿರೋ ಹಂಗೆ. ಈಗ ಊಟ ಮಾಡಂಗಿಲ್ಲ. ಅವ ಪೈಪ್ಲಿ ಹಾಕ್ತಾರೆ. ಅವ್ಗೆ ಏನೂ ರುಚಿ ಗೊತ್ತಾಗಲ್ಲ. ಪೈಪ್ಲಿ ಹಾಕ್ತಾರೆ. ಅರ್ಧ ಕುಡಿಸಿ ಇದು ಮಾಡಿ ಹಾಕ್ತಾರೆ. ನಾವು ಅಪ್ಪನ ಕರೆದು ಏನು ಹೇಳಿದಂದ್ರೆ, ಅವರು ದೊಡ್ಡ ಶ್ರೀಮಂತದಾರಪ್ಪ, ಅವ್ರು ಪೈಪ್ ಹಾಕಿದ್ದಾರೆ, ನಮ್ಮಲ್ಲಿ ತೋಟದಾಗ ಪೈಪ್ ಹಾಕೋದಾಗೋದಿಲ್ಲ, ಚಟ ನೋಡ್ಕೊಂಡು ಮಾಡತ್ತೆ ಹೇಳಿದ್ರು ನಮ್ಮಪ್ಪ ಹೇಳಿದ್ದೆ. ಅವಾಗಿಂದ ನಾನು ಕಡಿಮೆ ಮಾಡ್ಕೋತ ಬಂದಿದ್ನಿ. ಮತ್ತು ತೋಟಕ್ಕೆ ಹಚ್ಚಿದ್ರೆ ನಾನು. ಅವಾಗ ಮತ್ತೆ ಅದು ಕಲಿತು ಈಗ ಬಿಟ್ಟಿನಿ ಪೂರ. ಮುಂದೆ ಮಾಡಂಗಿಲ್ಲ. ಏನೂ ಮುಟ್ಟೋದಲ್ಲ ಗುಟ್ಕಾ. ಒಂದು ಅಡಿಕೆ ಹೋಗಲ್ಲ. ನಾನು ತೋಟದಲ್ಲಿ ನೀರು ಹಾಯಿಸಿ ಡಿಗ್ರಿ ಮುಗಿಸಿ 21 ಮಾಡಿದ್ದೀನಿ ಡಿಗ್ರಿ. ರಾತ್ರಿ ಎಕ್ಸಾಮ್ 10 ಗಂಟೆಗೆ ನೀರು ಹಾಯಿಸಿ 2 ಗಂಟೆಗೆ ಮನೆಗೆ ಹೋಗಿ, ಮನೆಯಲ್ಲಿ ಮೂರುವರೆ ಆಗ್ತದೆ ಹೋಗ್ಬೇಕು ಮಕ್ಕೋಬೇಕಂದ್ರೆ. ನಾವು ಅಪ್ಪ 6 ಗಂಟೆಗೆ ಎಬ್ಬಿಸ್ತಿದ್ರು. ಎಬ್ಬಿಸಿ ಎಕ್ಸಾಮ್ ಬರೋದು, ಮತ್ತು ಮಧ್ಯಾಹ್ನ ನೀರು ಹಾಸ್ಬೇಕು ತೋಟಕ್ಕೆ ಬಂದು. ರಾತ್ರಿ ಲೈಟ್ ಬಂದ್ರೆ ನಾವು ಹೋಗಿ ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು. ಹಿಂಗೆ ಮಾಡ್ಕೋತ ಡಿಗ್ರಿ ಪಾಸ್ ಮಾಡೀನಿ. ಮತ್ತು ನಮ್ಮ ಅಣ್ಣಾರ ನಾವು ಕೊಡಿ ಬಿಸ್ನೆಸ್ ಮಾಡ್ತೀವಿ. ಅರ್ಬಿ ಅಂಗಡಿ ಐತಿ. ರಗಟ್ಟು ಕಳಿಸ್ತೀವಿ. ಅದ್ರ ನೆಮ್ಮದಿ ಇಲ್ಲ, ಸಂಸ್ಕಾರ ಇಲ್ಲ. ಅಲ್ಲಿ ಸಂಸ್ಕಾರ ಇಲ್ಲಿ ಬಂದ ಮ್ಯಾಗ ಕಲ್ತೇನೆ. ಇಟ್ಟಿದ್ದು ಹೇಳ್ಬೇಕು ನಿಮ್ಗೆ. ನಾ ಹೇಳೋದು ಮುಂಜಾನೆ 8 ಗಂಟೆಗೆ ಹೇಳ್ತೀನಿ ಡೈಲಿ. 8ಕ್ಕೆ ಎದ್ದು ಟಾಯ್ಲೆಟ್ಗೆ ಹೋಗಿ ಬರ್ಬೇಕಾದ್ರೆ 9 ಆಗ್ತದೆ. 9ಕ್ಕೆ ಬಂದು ಊಟ ಮಾಡಿ 10-10:30 ಸಂತಿಗೆ ಹೋಗ್ತಿದ್ದೀವಿ. ಹೋಗಿ ಬಂದು ಕೇರಂದು ಸಂತಿ ಮಾಡ್ಕೊಂಬಂದು ರೊಕ್ಕ ನಮ್ಮ ಅಣ್ಣರ ಕೈ ಕೊಡ್ತಿದ್ವಿ.
ಬಟ್ ಮಕ್ಕೊಂಡ್ಬಿಡ್ತಿದ್ವಿ. ಮತ್ತೆ 8 ಗಂಟೆಗೆ ನಮ್ಮ ಅಣ್ಣ ಹೇಳಿ ಹೇಳವ. ಮಲ್ಲಯ್ಯ ಮಠಪತಿ. ನಾನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇದ್ದೀನಿ. ನಾನು ಇಲ್ಲಿ ಬಂದಿದ್ದ ಕಾರಣ ಸಂಸ್ಕೃತ ಕಲಿಯಾಕ. ನಮ್ಮ ಓನ್ಯಾಗ ನಾ ಕೆಟ್ಟ ಉಡಾಳಿದ್ನಿ. ಇಲ್ಲಿ ಬರೋಣ ಒಟ್ಟು ಉಡಾಳಿಲ್ರಿ. ಇಲ್ಲಿ ಎಲ್ಲ ಸಂಸ್ಕೃತ ಕಲಿಯಾಕತ್ತಾನ ರೀ. ಎಲ್ಲ ಚಲೋ ಆಗತೈತೆ ರೀ. ನಮ್ಮ ಓನ್ಯಾಗ ಕೆಟ್ಟ ಬೆರಕಿದ್ನಿ ರೀ. ಇಲ್ಲಿ ಅಟ್ಟ ಇಲ್ರಿ. ಗುರೂಜಿ ಎಲ್ಲ ಹೇಳ್ಕೊಡ್ತಾರೆ ರೀ. ಎಲ್ಲ ಏನು ಪಾಠ ಹೇಳ್ತಾರೆ ರೀ. ಎಲ್ಲ ಮಾಡ್ತಾರೆ ರೀ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಗುಟ್ಕ ತಿನ್ನುತ್ತಿದ್ದೀನಿ. ಹಾಗಾಗಿ ನಾ ಈಗ ಇಲ್ಲೆಲ್ಲ ಬರೋಣ ಎಲ್ಲ ಬಿಟ್ಟಿದ್ದೀನಿ. ಹಾಗೂ ಸ್ವಚ್ಛಾಗಿ ಬಾಯಿದು ಎಲ್ಲ ನಾನು ಸ್ವಚ್ಛಾಗಿದ್ದೇವೆ. ಇಲ್ಲ, ಇನ್ನು ಮ್ಯಾಲೆ ಹೋಗಿ ಏನೂ ತಿನ್ನಲ್ಲ, ಸ್ವಚ್ಛದಿಂದ ಇರ್ತೀನಿ. ಪ್ರಮಾಣ ಮಾಡಿ ಹೇಳುತ್ತೇನೆ, ಇನ್ನು ಮ್ಯಾಲೆ ನಾನು ಏನೂ ತಿನ್ನಂಗಿಲ್ಲ. ಹಾಗೂ ಎಲ್ಲ ಬಿಟ್ಟು ಚಾದಂಗೆ ಮೆಸಿಗಿನಾಗ ಎದ್ದು ಎಲ್ಲ ಓದೋ ಈ ಪುಸ್ತಕದ ಏನು ಕೊಟ್ಟಾರೆ ಎಲ್ಲ ಓದಿ ಎಲ್ಲ ನಾನು ನಡ್ಸ್ಕೊಂಡು ಹೋಗುತ್ತೇನೆ. ಧನ್ಯವಾದಗಳು. ನಮಃ ಹರ ಓಂ. ನನ್ನ ಹೆಸರು ವೈಭವ್ ಸಚಿನ್ ಹಿರೇಮಠ್. ನಾವು ಇಲ್ಲಿ ಬಂದಾಗ ಸಾಧಾರಣ ವ್ಯಕ್ತಿಯಾಗಿ ಬಂದಿದ್ವಿ. ಇಲ್ಲಿ ನಮಗೆ ಗುರುಗಳು ಜ್ಞಾನ ಎಂಬುದು ಸಂಸ್ಕಾರ ಎಂಬುದು ತಲೆಯಲ್ಲಿ ಮೂಡಿಸಿದ್ದಾರೆ ಮತ್ತು ಇರಲು ಆಶ್ರಯ ನೀಡಿದ್ದಾರೆ ಮತ್ತು ಪ್ರಸಾದದ ವ್ಯವಸ್ಥೆ ನೀಡಿದ್ದಾರೆ. ಆಟದ ಜೊತೆಗೆ ಪಾಠನ ಹೇಳ್ತಾರೆ ಮತ್ತು ಮನೆಯ ಕಡೆ ಜ್ಞಾನ ಹೋಗಬಾರ್ದಂತ ಪ್ರವಚನ ಮತ್ತು ಭಜನೆ ಮಾಡುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ನಾವು ಬಂದಾಗ ಸ್ವಲ್ಪ ಸಾಧಾರಣ ಮನುಷ್ಯರಾಗಿರ್ತೀವಿ. ಈಗ ನಾವು ಇವತ್ತು ಊರಿಗೆ ಹೋಗ್ಬೇಕು ಅನಿಸಿದ್ದೀವಿ. ಆದರೆ ಗುರುಗಳೆಲ್ಲ ಥರ ಬುದ್ಧಿ ಹೇಳಿ ಸ್ವಲ್ಪ ತಿಳಿಸಿ ಹೇಳಿ ಊರಿಗೆ ಹೋಗ್ಬಾರಂತೇಳಿ ಇವತ್ತು ದವಾಖಾನಿಗೆ ಹೋಗಿತ್ತಂತೇಳಿ ಅಣ್ಣ ಅಂತೇಳಿ ಇಲ್ಲೇ ಉಳಿದ್ವಿ. ಹಾಗಾಗಿ 1 ತಿಂಗಳು ಮುಗಿಸ್ಕೊಂಡು ಹೋಗು. ಹಾಗಾಗಿ ಮತ್ತು ನಿಮ್ದು ಊರಲ್ಲಿ ಪೂಜೆ ಬರ್ತದೆ ಹಾಗೆ ಮತ್ತು ಊರಿಗೆಲ್ಲ ಬೇಕು ಅಂತೇಳಿ ಅದಕ್ಕೆ ಗುರುಜಿಗಳು ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಕೇಳಿಕೊಂಡು ಇಲ್ಲೇ ಇದ್ದೇನೆ. ಅದಕ್ಕೆ ಅಟ್ಟೆ ಹೇಳಿ ನಾನು ಮಾತನ್ನು ಮುಗಿಸಿಕೊಳ್ತೇನೆ. 1 ತಿಂಗಳ ಕಾಲ ಇಲ್ಲೇ ಇರುತ್ತೇನೆ, ಒಟ್ಟು ಹೋಗಲ್ಲ. ಇಲ್ಲೇ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ನನ್ನ ಹೆಸರು ವಿನಾಯಕ ಎಸ್ಕೋತ್. ನಾನು ಇಲ್ಲಿಗೆ ಬರಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ತಂದೆ ತಾಯಿಯರು. ನಾನು ಇಲ್ಲಿ ಬಂದ ಕೂಡಲೇ ನಾನು ಹೋಗ್ತೇನಪ್ಪ, ನಾನು ನಿನ್ನಡೆಗೆ ಬರ್ತೇನಪ್ಪ ಅಂತ ಹೇಳ್ತಿದ್ದೆ. ಆದರೆ ಈ ಗುರುಗಳು ನನ್ನನ್ನು ಬಿಡಲಿಲ್ಲ. ಸತ್ಯ, ನಗಬೇಡಿ ಯಾರು ಸರ್. ಮತ್ತೆ ಈ ಶ್ರೀಶೈಲ ಗುರುಜಿಯಿಂದ ನಾನು ಇಲ್ಲಿ ಒಳ್ಳೆಯ ಬುದ್ಧಿಯನ್ನು ಕಲಿತೆ. ಹೇಗೆ ವರ್ತಿಸಬೇಕೆಂಬುದು ಕಲಿತೆ, ಹೇಗೆ ಗೌರವಿಸಬೇಕೆಂಬುದು ಕಲಿತೆ, ಮತ್ತು ಹೇಗೆ ಮಾತಾಡಬೇಕು, ಹೇಗಿರಬೇಕು, ಎಲ್ಲಿ ಹೇಗಿರಬೇಕು, ನಾವು ಎಲ್ಲ ಒಳ್ಳೆಯದನ್ನೇ ಮಾಡಬೇಕು ಎಂಬುದನ್ನು ಕಲಿತೆ. ಎಲ್ಲ ಸಾಧ್ಯವಾಗಿದ್ದು ನಮ್ಮ ಗುರುಗಳಾದ ಶ್ರೀಶೈಲ ಗುರುಜಿಯವರು. ಇವರು 400 ಮಂದಿಗೆ ಜನರಿಗೆಲ್ಲ ಕಲಿಸ್ತಾರೆ. ಮತ್ತೆ ಇಲ್ಲೆಲ್ಲರೂ ಬಂದಾಗ ನನ್ನನ್ನು ಹಂಗಿಸ್ತಿದ್ರು. ಮಂಗಳೂರು ಅಂತ ಕರ್ತಿದ್ರು. ಆದರೆ ನಾನು ಒಂದಿನ ಗುರುಜಿಗೆ ಹೇಳಿದೆ. ಅವ್ರು ಹೇಳಿದ್ರು, ಈ ಕಿವಿಯಲ್ಲಿ ಕೇಳಪ್ಪ, ಈ ಕಿವಿಯಲ್ಲಿ ಬಿಡು. ನಾನು ಹಂಗೆ ಮಾಡ್ತಿದ್ವಿ. ಇಷ್ಟೆಲ್ಲ ನಾನು ಹಿಂಗೆ ಬೆಳಿಬೇಕೆಂಬುದನ್ನು ಮುಖ್ಯವಾದ ಕಾರಣ ಅಂದರೆ ನಮ್ಮ ಶ್ರೀಶೈಲ ಗುರುಜಿ. ಇಷ್ಟನ್ನು ಹೇಳ್ತಾ ನಾನು ಧನ್ಯವಾದಗಳು. ಬಂದೀನಿ. ನಾವು ಇಲ್ಲಿ ಆಗಿರೋದು ಪೂರ್ವ ಪುಣ್ಯ ಇರಬೇಕು. ಮತ್ತಂಗೆ ಗುರು ನಿವಾಸದಲ್ಲಿ ಗುರುರ ಸ್ಥಾನ ಕೊಡೋದು ನಮ್ಗೆ ಭಾಳ ಅದೃಷ್ಟ ಇದ್ದಿರಬೇಕು. ಇಲ್ಲಿ ಮಂತ್ರ ಪಠನೆ ಮಾಡೋದಲ್ಲ, ಮತ್ತು ನಾವು ಇಲ್ಲಿಂದ 1 ತಿಂಗಳ ರುದ್ರಾಭಿಷೇಕ ಕಲಿಯೋದು ನಮ್ಮ ಅದೃಷ್ಟ. ಮತ್ತಂಗೆ
ಇಲ್ಲಿ ಕಲಿತು ನಾವು ಹೋಗಿ ಅದನ್ನು ಬಿಟ್ಟು ಬಿಡಬಾರ್ದು. ದಿನ ಪಠಣ ಮಾಡ್ಕೋತ ಇರಬೇಕು. ಇದನ್ನು 1 ತಿಂಗಳನ್ನ ಕಳಿಸ್ಲಿಕ್ಕೆ ಬಂದಿರೋ ಮಾತಾಜಿ ಮತ್ತಂಗೆ ಗುರುಜಿನ ಧನ್ಯವಾದ ಕೇಳ್ಕೊತ ಶಾಂತಿ ಶಾಂತಿ ಶಾಂತಿ. ಬಳ್ಳಾರಿಯಲ್ಲಿ ಹೆಂಗಂದ್ರೆ ಅಲ್ಲಿ ಇರೋದೇ ನಾನು ಬೇರೆ ಥರ ಇದ್ದೆ. ಇಲ್ಲಿ ಬಂದಮೇಲೆ ನಾನು ಚೇಂಜ್ ಆಗಿದ್ದೀನಿ. ಅಲ್ಲಿ ನಾನು ಇಷ್ಟು ಸಂಸ್ಕಾರ ಎಲ್ಲ ಕಲ್ತಿದ್ದಿಲ್ಲ. ಇಲ್ಲಿ ಬಂದಮೇಲೆ ನಾನು ಭಾಳ ಸಂಸ್ಕಾರ ಕಲ್ತಿದ್ದೀನಿ. ಅಲ್ಲಿ ಬಳ್ಳಾರಿಯಲ್ಲಿ ನಾನು ಇಷ್ಟೆಲ್ಲ ಮಂತ್ರ ಜಪಿಸೋದು ಇವೆಲ್ಲ ನಮಗೇನು ಅಷ್ಟು ನನಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬಂದಮೇಲೆ ನಮ್ಮದು ನನಗೇನು ಹೇಳಬೇಕು, ನನಗೆ ಮಂತ್ರ ನಮ್ಮದು ಧರ್ಮದ ಬಗ್ಗೆ ಭಾಳ ತಿಳಿದಿದೆ. ಅದು ನಮ್ಮ ಗುರೂಜಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸೀನಿಯರ್ಸು ಅವರೆಲ್ಲರೂ ನಮಗೆ ಭಾಳ ಚೆನ್ನಾಗಿ ಪಾಠ ಹೇಳ್ತಿದ್ದಾರೆ. ಇದರಿಂದ ನಾನು ಭಾಳ ಒಳ್ಳೆಯ ಸಂಸ್ಕಾರವನ್ನು ಕಲಿತಿದ್ದೀನಿ. ಇಷ್ಟರಿಂದ ನಾನು ಮಾತು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲಿಗೆ ಆರಾಧ್ಯ ದೈವರಾದಂಥ ವೀರಭದ್ರೇಶ್ವರಲ್ಲಿ ನನ್ನ ನಮಸ್ಕಾರಗಳು. ಜಗದ್ಗುರುಗಳ ಪಾದಗಳಿಗೆ ನನ್ನ ನಮಸ್ಕಾರಗಳು. ನಮಗೆ ಪಾಠಗಳನ್ನು ಹೇಳಿಕೊಡುತ್ತಿರುವ ಗುರುಮಾತೆ ಗುರುಗಳಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ ನಾನು ನನ್ನ ಮಾತನ್ನು ಶುರು ಮಾಡುತ್ತೇನೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡೀನಿ. ಸ್ಟೇಜೇ ಮಾತಾಡಿಲ್ಲ. ಇವತ್ತಿಗೂ ನಾನು ಸ್ಟೇಜೇರಿ ಮಾತಾಡಿಲ್ಲ. ನಂದು ಇವತ್ತೇ ಮಾತಾಡ್ಲತ್ತೀನಿ ನಾ ಫಸ್ಟ್ ಟೈಮ್. ನಾ ಸ್ಕೂಲ್ನಾಗಿದ್ದಾಗ ಆ್ಯಂಕರಿಂಗ್ ಮಾಡ್ತಿದ್ದೆ. ನಮ್ಮ ಸ್ಕೂಲ್ನಾಗ ಏನಾರ ಫಂಕ್ಷನ್ಸ್ ಇರ್ತಾವಲ್ಲ ಅವಾಗ ಮಾತಾಡ್ತಿದ್ದ. ಎಲ್ರಿಗೆ ಸ್ವಾಗತ ಮಾಡೋದು ಅದೆಲ್ಲ ಇರ್ತದಲ್ಲ ಆ್ಯಂಕರಿಂಗ್, ಅದನ್ನ ಮಾಡ್ತಿದ್ದ. 5 years ಆಯಿತು ನಾ ಸ್ಟೇಜೇ ಏರಿಲ್ಲ. ಮತ್ತು ಏನಂದ್ರೆ ನೀವು ನಗಬಾರ್ದು, ನಾ ಹೇಳ್ತೀನಿ, ಮತ್ತು ನನಗೆ ಕೆಟ್ಟ ತಿಳ್ಕೊಬಾರ್ದು. ನಮ್ಮ ಡಿಗ್ರಿ ಓದಬೇಕಾದ್ರೆ ನಾ ಯಾವಾಗೂ ಸ್ಕೂಲ್ನಾಗ 3rd ಬೆಂಚಿಗೆ ಕೂಡ್ತಿದ್ದ. PUCದಾಗ 3rd ಬೆಂಚಿಗೆ ಕುಂದಿರ್ತಿದ್ದ. ಆದರೆ ಡಿಗ್ರಿದಾಗ ನಾ ಲಾಸ್ಟ್ ಬೆಂಚಿಗೆ ಕುಂದ್ರಕ್ಕೆ ಫಸ್ಟ್ ಬೆಂಚಿಗೆ ಕುಂತೀನಿ. ಫಸ್ಟ್ ಬೆಂಚಿಗೆ ಕುಂತ್ರು ಏನು ಮಾಡ್ತಿದ್ದಾನ, ಇದು ಹೇಳ್ಬೇಕಂದ್ರೆ ಮೊದಲೇನು ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ಯಾವಾಗೂ ಹೇಳ್ತಿರು, ಮಕ್ಕಳಿಗೆ ಸಂಸ್ಕಾರ ಕಲಿಸು ಅಂತ ಹೇಳ್ತಾರೆ ಎಲ್ಲರೂ. ನಮ್ದು ಊರು ಸೇಡಮ್, ಕಲಬುರ್ಗಿ ಡಿಸ್ಟಿಕ್. ಅಲ್ಲಿ ಸದಾಶಿವ ಮಹಾಸ್ವಾಮಿಗಳು ಇರ್ತಾರೆ. ಅವ್ರು ಯಾವಾಗೂ ಊರಿಗೆ ಬಂದಾಗ ಎಲ್ಲಿಗೆ ಬಂದಾಗೂ ಏನು ಹೇಳ್ತಿದ್ರಂದ್ರೆ, ಮಕ್ಕಳಿಗೆ ನೀವು ಸಂಸ್ಕಾರ ಕೊಡ್ರಿ ಅಂತ ಹೇಳ್ತಿರು. ನಾವೆಲ್ಲರಿಗೂ ಸರಿಯಾಗೆ ಮಾತಾಡ್ತೀನಿ. ನಾನು ಸರಿಯಾಗೆ ಮಾತಾಡ್ತೀನಿ. ನನ್ನ ಮಮ್ಮಿಗೆ ಹೇಳ್ತಿದ್ದೆ, ಯಾರನ್ನ ಎದುರು ಮಾತಾಡಿದ್ರೆ ಎದುರು ಮಾತಾಡೋದು. ಈಗ ಯಾರನ್ನ ಬಂದರೆ ಬಂದಿರ್ರಿ ಅನ್ನೋದು, ಹೋಗಿರ್ರಿ ಅಂದರೆ ಹೋಗಿರ್ರಿ ಅನ್ನೋದು. ಕಾಲೇಜ್ನಾಗ ಏನಾಗ್ತಿತ್ತಪ್ಪ ಅಂದ್ರೆ, ಈಗ ಯಾರನ್ನ ಟೀಚರ್ಸ್ ಕ್ಲಾಸ್ ತೊಗೋತಿರು ನೋಡ್ರಿ, ಅದ್ರಾಗ ಮ್ಯಾಥ್ಸ್ ಅಂದರೆ ನನಗೆ ಅರ್ಧ ಬರ್ತಿರ್ತದೆ. ನಂಗೆ ಅಂಜಿಕೆ ಆಗ್ಲತ್ತದ್ರಿ. ಮ್ಯಾಥ್ಸ್ ನನಗೆ ಅರ್ಧ ಬರ್ತದೆ, ಅಷ್ಟೂ ಬರಲ್ಲ ಮ್ಯಾಥ್ಸ್. ಮ್ಯಾಥ್ಸ್ ನನ್ನ ಸಬ್ಜೆಕ್ಟ್ ಇರ್ತದೆ ಡಿಗ್ರಿ ಒಳಗೆ. ನಾ ಮ್ಯಾಥ್ಸ್ ಕ್ಲಾಸ್ನಾಗ ಏನು ಮಾಡ್ತಿದ್ದೀನಿ ಅಂದ್ರೆ, ಅರ್ಥದಲ್ಲಿ ಕೇಳ್ತಿದ್ದ, ಎಲ್ಲಿಗೆ ಬಿಡ್ತಿದ್ದ ನೋಡ್ರಿ ನಾ ಅವಾಗ ಟೀಚರ್ಸಿಗೆ ಉಲ್ಟಾ ಮಾತಾಡ್ತಿದ್ದ. ಅಂದರೆ ಅಲ್ಲೇ ಕುಂತಲ್ಲೇ ಜೋರು ಯಾವತ್ತೂ ನಾ ಟೀಚರ್ಸಿಗೆ ಮಾತಾಡಿಲ್ಲ, ಎದುರಿಗೂ ಮಾತಾಡಿಲ್ಲ. ಅವ್ರು ಏನಾರ ಹೇಳ್ತಿದ್ರು ಅಂದ್ರೆ, ಇದು ಏನಾರ ಪ್ರಾಬ್ಲಮ್ ಹೇಳ್ತಿದ್ರು ಅನ್ಕೋ, ಆ ಪ್ರಾಬ್ಲಮ್ ಏನಾರ ಹೌದಾ ಹಂಗ ಅಂತೇಳಿ ಉಲ್ಟಾ ಮಾತಾಡ್ತಿದ್ದ. ಇವಾಗ ಇಲ್ಲಿಗೆ ಬಂದು ನಾವು 1 ವಾರ ಆಯಿತು. ಹೋದ ರವಿವಾರ ಬಂದೀವಿ ನಾವು. ಹೋದ ರವಿವಾರ ಸಂಜೆಗೆ ನಾವು ಇಲ್ಲೇ ಇದ್ದೆವು. ಫಸ್ಟಿಗೆ ಬರೋದು ನಾ ಇವ್ರ ಕಾಲು ನಮಸ್ಕಾರ ಮಾಡಿದೆ, ಗುರುಗಳ ಕಾಲು. ನಾ ಯಾರ ಕಾಲು ಭೀ ನಮಸ್ಕಾರ ಮಾಡ್ಬೇಕಂತ ಅಷ್ಟು ಜಲ್ದಿ ಅನ್ಕೋಲ್ಲ. ಗುರುಗಳ ಕಾಲಾಗ್ಲಕ್ಕ ಯಾರ ಕಾಲಾಗ್ಲಕ್ಕ ನಾ ಮಾಡಲ್ಲ ನಮಸ್ಕಾರ. ನನಗದು ರೂಢಿ, ಹಂಗೆ ನನಗೆ ರೂಢಿ ಇತ್ತು. ಈಗ ಬರೋದು ನಮ್ಮ ತಮ್ಮ ಇದ್ದ ಇಲ್ಲಿ, ಅವ ನಮಸ್ಕಾರ ಮಾಡ್ದೆ, ನಾ ಮಾಡ್ದೆ. ನಂಗೆ ನಮಸ್ಕಾರ ಮಾಡಿದ ಕೂಡಲೇ ನಂಗೆ ಅನಿಸ್ತದ ನಾ ಯಾಕೆ ನಮಸ್ಕಾರ ಮಾಡೀನಿ ಅಂತೇಳಿ. ಈಗ ಯಾರಿಗಾನ ನಾನು ಕಾಲು ನಮಸ್ಕಾರ ಮಾಡಿದೆನಂದ್ರೆ ಅವ್ರಿಗೆ ನೋಡ್ತೀನಿ ನಾ, ಯಾರರ ಇವರು ಹೆಂಗಾರ ಇವರು ಅಂತೇಳಿ. ಈಗ ನಾನು ನಮಸ್ಕಾರ ಮಾಡ್ಲತ್ತೀನಿ, ಸುಮ್ಮನೆ ಹೇಳ್ಬೇಕಂತ ಹೇಳತ್ತಿಲ್ಲ. ಇವ್ರು ನಮಸ್ಕಾರ ಮಾಡಿನ ಇವ್ರ ಕಾಲಿಗೆ ನನಗೇನು ಅನಿಸಿಲ್ಲ, ನನಗೆ ಚಲೋ ಅನ್ಸದ. ಅಂದರೆ ವೈಬ್ಸ್ ಚಲೋ ಬಂದವ ಅಂದಂಗೆ ನನ್ನ ಬಲ್ಲಿ ಪಾಸಿಟಿವ್ ವೈಬ್ಸ್ ಬಂದವ ಅಂತೇಳಿ. ಮತ್ತೇನು ಮೇಡಮ್ ಅವ್ರು ಕ್ಲಾಸ್ ಮೇಡಮ್ ಅಲ್ಲ ಗುರುಮಾತೆ ನಮಗೆ ಕ್ಲಾಸ್ ತೊಗೋತಾರ. ನಾ 1 ವಾರ ಆಯಿತು, ನಾ ಮನಸ್ಸಿನಾಗ ಆಗ್ಲಕ್ಕ ಹೊರಗಾಗ್ಲಕ್ಕ ಏನೋ ಅನ್ಕೊಂಡಿಲ್ಲ. ಹೆಂಗೆ ತೊಗೋತಾರಲ್ಲಪ್ಪ ಇವರು, ಹೆಂಗೆ ಹೇಳ್ತಾರಲ್ಲಪ್ಪ ಅಂದರೆ, ಡಿಗ್ರಿದಾಗ ನಾ ಹೆಂಗೆ ಉಲ್ಟಾ ಟಾಂಗ್ ಕೊಡ್ತಿದ್ದು ಅವ್ರಿಗೆ, ಉಲ್ಟಾ ಮಾತಾಡ್ತಿದ್ದು ನೋಡು, ಅದು ಒಂದು ಸರಿನೂ ಮನಾಗ ಅನ್ಕೊಂಡಿಲ್ಲ. ನಾ ಇವ್ರು ನಗಸ್ರನ್ನ ಅನ್ಕೊಂಡಿಲ್ಲ, ನಮಗೆ ಬೈದ್ರನ್ನೂ ಅನ್ಕೊಂಡಿಲ್ಲ. ನಾ ಏನು ಹೇಳ್ಬೇಕಂತ ಇಲ್ಲಿಗೆ ಬಂದಿನಂದ್ರೆ, ಸಂಸ್ಕಾರ ಕೊಡ್ರಿ ಅಂತ ನಮ್ಮ ಮಮ್ಮಿ ಯಾವಾಗೂ ಹೇಳ್ತಾರಂತ ಹೇಳಿದ್ನಲ್ಲ, ನನಗೆ ಆ ಸಂಸ್ಕಾರ ಸಿಗ್ಲಕ್ಕೆ ಸ್ಟಾರ್ಟ್ ಆಗ್ಯದ ಇಲ್ಲಿ ಅಂತ ಹೇಳಕತ್ತೀನಿ. ನಾ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುಗಳಾದ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಪಾದಾಂಗಗಳಿಗೆ ನನ್ನ ಶತಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಈ ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರನ್ನ ಹಾಗೂ ಶ್ರೀ ಗುರು ಕಾಡಸಿದ್ದೇಶ್ವರರ ಗದ್ದಿಗೆಗೆ ಹಣೆ ಮನೆದು
ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿಪ್ಪರಿಗಿ ಕ್ಷೇತ್ರದ ಹಾಗೂ ಯಡೂರು ಕ್ಷೇತ್ರದ ಉತ್ತರಾಧಿಕಾರಿಗಳ ಪಾದಗಳಿಗೆ ಹಣೆಮಣೆದು ಹಾಗೂ ನಮ್ಮೆಲ್ಲರಿಗೆ ವಿದ್ಯೆ ನೀಡುವ ಈ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಜಿಯವರಿಗೆ ಪಾದಗಳಿಗೆ ಹಣೆಮಣೆದು ಹಾಗೂ ಗುರುಮಾತೆಯವರಿಗೆ ಪಾದಗಳಿಗೆ ಹಣೆಮಣೆದು ನಾನೊಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಯಡೂರು ಪಾಠಶಾಲೆಯಲ್ಲಿ 6 ವರ್ಷ ಹಿಂದೆ ಬಂದಿದೆ. ಇವಾಗ 6 ವರ್ಷ ಹಿಂದೆ ಆಗ ನಾ ಈ ಎಲ್ಲ ಹುಡುಗರು ಹೇಳಿ ನಾನು ಓಡಾಡಿದ್ದೆ ಅಂತ ಹೇಳಿ ಆಗೋ ಓಡಾಡಿದ್ದೆ. ಆದರೆ ಇಲ್ಲಿಂದ ಅಲ್ಲಿ ಹೋಗಾನೆ ಸ್ವಲ್ಪ ಎಲ್ಲದರೊಳಗೆ ಭಾಗವಹಿಸಕ್ಕೆ ಮುಂದಾದೆ. ಈ ಸಣ್ಣ ಪುಟ್ಟ ಕಾರ್ಯಕ್ರಮ ಒಳಗೆ ಆಗಲಿ ನಾ ಕಾಲೇಜ್ಗೆ ಹೋಗಿದ್ದೆ. ಕಾಲೇಜ್ ಒಳಗೆ NSS ವಿದ್ಯಾರ್ಥಿ ಆಗಿದ್ದೆ. NSS ವಿದ್ಯಾರ್ಥಿ ಒಳಗೆ ಇಲ್ಲಿ ಈಗ ಬಂದು ಮಾತಾಡ್ತಿದ್ದೀನಿಲ್ಲ, ಆಗ ಸಣ್ಣಗಿದ್ದಾಗ ವಾರಕ್ಕೊಮ್ಮೆ ಕೂಡಿಸ್ತೀರಿ. ಆ ವಾರಕ್ಕೊಮ್ಮೆ ಬರ್ತಿದ್ದೆ. ಆದ್ರೂ ಗುರುಜಿ ಏನತ್ತಿದ್ದಿಲ್ಲ ಬಂದು ಇಲ್ಲಿದ್ದ ಧೈರ್ಯವನ್ನು ಅಲ್ಲಿ ವ್ಯಕ್ತಪಡಿಸಿದ್ನ. ಇಲ್ಲಿ ಸಣ್ಣ ಹುಡುಗರದಿರಿ, ಇಲ್ಲಿ ನಿಮ್ಗೆ ಏನು ಅವ್ರು ಇಲ್ಲಿ ಹೇಳ್ತಾರ, ಆದರೆ ಏನು ನಿಮ್ಗೆ ಸಂಸಂಗಿಲ್ಲ. ಇಲ್ಲಿ ಸಂಸ್ಥೆ ಗೊತ್ತಾಗಲ್ಲ ನಿಮ್ಗೆ ಸಂಸದಲ್ಲ ಅಂದ್ರೆ ಹಂಗಂದಲ್ಲ. ಅಲ್ಲಿ ನಿಮ್ಮ ಮುಂದೆ ಹೋಗ್ತಾ ನೀವು ನಾ 6 ವರ್ಷದಿಂದ ಬಂದಿರಲೇ ನಿಮ್ಮ ಮಟ್ಟ ಇದ್ದೀನಿ. ಇಲ್ಲಿ ಏನು ಹಿಂಗೆ ಜೋಕ್ ಹೇಳ್ತಿದ್ದೆ. ಇಲ್ಲಿ ನಿಂತು ಇಂಥ ವೇದಿಕೆ ಮೇಲೆ ವೇದಿಕೆ ಅಲ್ಲಿ ನಿಂತು ಜೋಕ್ ಹೇಳ್ತಿದ್ದೆ. ಹಿಂಗೆ ಸ್ಟೇಜ್ ಕರೇಜ್ ಬರ್ತದೆ ನಿಮಗೆ. ಆಗ ಗುರುಜಿನೂ ಭಾಳ ಶಿಕ್ಷೆ ಕೊಡ್ತಿದ್ದಾರೆ ನಮಗೆ. ಶಿಕ್ಷೆ ಅಂದರೆ ನಮಗೆ ಕೊಡ್ತಿದ್ದಿಲ್ಲ ಒಟ್ಟು. ಈಗ ಕೊಡ್ತಿದ್ರು. ಈಗ ನೀವು ಮುಂದೆ ಹಾಕಿರಿ. ನಾ ಪ್ರತಿ ವರ್ಷ ಶಿಬಿರದಾಗ ಮೆಸೇಜ್ ಬಿಡ್ತಿದ್ರು ಫೋನ್ಯಾಗ. ಆ ಪ್ರತಿ ವರ್ಷ ಬರ್ಬೇಕಂತೇಳಿ ಆ ಕಾರಣಾಂತರಗಳಿಂದ ಈ ವರ್ಷ ಬಂದೇನಿ. ನಾ ಬರಲು ಕಾರಣ ಏನಂದರೆ ನಮ್ಮ ಅಕ್ಕ ಆಕಿ ಅಷ್ಟೇ ಬರಲ್ಲತ್ತಿದ್ದಳು. ಆದ ಸರ್ನ ಆಕಿ ಸಲುವಾಗಿ ನನಗಿಷ್ಟ, ನಾನು ಮೊದಲು ನನಗಿಷ್ಟ ಆಯ್ತು ಇಲ್ಲಿ ಬರ್ಬೇಕಾದ್ರೆ. ಎದಕ್ಕಂದ್ರೆ ಈ ಯಡೂರು ಮಠದಿಂದ ನಮ್ಮ ಚಿಕ್ಕಪ್ಪವ್ರ ಗಾಡಿ ಮೇಲೆ ಬರುತ್ತೆ. ಯಾವಾಗ ಯಡೂರು ಕ್ಷೇತ್ರ ನೋಡ್ತೀನಿ, ಯಾವಾಗ ಈ ಮಠ ನೋಡ್ತೀನಿ ಅಂತೇಳಿ ಆಸೆ ಪಡತ್ತಿತ್ತು ನನಗೆ. ಮತ್ತು ಯಾವಾಗ ಗುರೂಜಿ ಅವ್ರು ನೋಡೋದಂದ್ರೆ ನನಗೆ ಭಾಳ ಇಷ್ಟ. ಗುರೂಜಿ ಅವ್ರು ಎಲ್ಲಿರ್ತಂದ್ರೆ ಅವ್ರು ಏನು ತಿಳ್ಕೊತಿರ್ತೀವಿ, ಅವ್ರು ಎಲ್ಲಿರ್ತಾರಂದ್ರೆ ಅವ್ರನ್ನ ಅಷ್ಟು ನಾನು ನೋಡ್ಕೊತ ಕೂತ್ಬಿಟ್ಟಿರ್ತೀನಿ. ಅವ್ರಂದ್ರೆ ನಾವು ಆಮೇಲೆ ನಮಗಿಲ್ಲಿ ಪ್ರಸಾದ ವ್ಯವಸ್ಥೆ ಒಳಗೆ ನಾವು ಊಟ ಮಾಡ್ತಿದ್ದೆವು, ಮನ್ಯಾಗ ಊಟ ಮಾಡ್ತೀವಿ. ಅವತ್ತು ಎಡಗಲ್ಲೇ ತಾಟ್ ಹಿಡಿದು ಆಮೇಲೆ ಕಾಯಿಪಲ್ಲೆ ನಾ ಇಲ್ಲಿ ಈ ಸಲ ಅಷ್ಟೊಂದಿದ್ದಿಲ್ಲ. ನಾ ಬಂದಿಲ್ಲಾಗ ಒಂದನಿ ಅಗಳ ಸಕ ತಳಗ್ ಬಿದ್ರಿ ಅದನ್ನ ಈಗ ಹೇಳ್ತಾರೆ ಬಿಡು. ಪ್ರತಿಯೊಬ್ಬರಿಗೆ ಸೀನಿಯರ್ಸ್ಗಳು ಪ್ರತಿಯೊಬ್ಬರು ತಾಟನ್ನು ಕೈ ತೊಳ್ಕೊತೀವಲ್ಲ, ಆ ಕೈ ತೊಳ್ಕೊಂಡ ಆಮೇಲೆ ಅದನ್ನ ಕುಡಿಯಕ್ಕೆ ಹೇಳ್ತಿದ್ದಾರೆ ಅವರು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ನೀವೆಲ್ಲ ಬಿಡ್ತೀರಿ, ನಾನು ನೋಡಿಲ್ರಿ. ಕೊತ್ತಂಬರಿ ಕರಿಮೇವ ಇಂಥದ್ದೇನು ಅದೇನು ಅದು ಒಂದು ಪದಾರ್ಥನೇ ತಿನ್ನೋದು, ಅದು ತಿನ್ಬೇಕು. ಯಾವುದೇ ಪದಾರ್ಥಗಳನ್ನ ಬಿಡಬಾರ್ದು. ಆಮೇಲೆ ಗುರುಜಿ ಅವ್ರು ಹೇಳ್ರ ಒಂದು ದಿವಸ ಲಾಸ್ಟಿಗೆ ಅಗಳು ಎಲ್ಲ ಮೊದಲು ಪ್ರಸಾದ ಮಾಡಿರ್ತೀವಲ್ಲ, ಆ ಪ್ರಸಾದಕ್ಕಿಂತ ಲಾಸ್ಟಿಗೆ ಪ್ರಸಾದ ಒಳಗಿದ್ರೆ ತೊಳ್ಕೊಂಡು ಕುಡಿತೀವಲ್ಲ, ಅದು ಭಾಳ ಮುಖ್ಯ ಐತೆ ಅಂತ ಹೇಳಿದ್ರಿಲ್ರಿ. ಹಾಂ, ಮತ್ತು ನಮ್ಗೆ ಇಲ್ಲಿ ಹುಡುಗರು ಒಬ್ಬ ಅಣ್ಣ ಯಾರು ಹೇಳಿದ್ರು 1 ತಿಂಗಳು ಇರ್ತೀವತ್ತ. ಒಬ್ಬ ಅಣ್ಣ ಹೇಳಿದ 1 ತಿಂಗಳು ಇರ್ತೀವತ್ತ. ನಾವು ಅಷ್ಟೇ 1 ತಿಂಗಳು ಇರಾಕ ಬಯಸ್ಬಾರ್ದು. ನಮ್ಮ ಕೂಡ ಇರ್ತಾರೆ ಸಣ್ಣ ಹುಡುಗರು, ಅವ್ರು ನಾವು ಹೋಗ್ತಾರ ಅವ್ರನ್ನೂ ಕೂಡ 1 ತಿಂಗಳು ಇಲ್ಲಿ ಇರಿಸೋ ಅಂತ ವ್ಯವಸ್ಥೆ ನಾವು ಮಾಡ್ಬೇಕಂತ ಹೇಳ್ತೀನಿ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ವಿದ್ಯಾಗುರುಗಳಾದ ಶ್ರೀಶೈಲ್ ಗುರುಜಿಗಳಿಗೂ ಹಾಗೂ ಬಸವ ಗುರುಗಳಿಗೂ ಕೂಡ ಹಾಗೂ ಮಾತಾಜಿಯವರಿಗೂ ಕೂಡ ವಂದಿಸುತ್ತಾ, ಎಲ್ಲರೂ ನಾವು ಆ ಕಡೆ ಕಾರ್ಯಕ್ರಮದಾಗೆಲ್ಲ ಮಾತಾಡಿದ್ವಿ. ಕರೆ ಇಲ್ಲಿ ಮಾತಾಡೋದು ಭಾಳ ಒಂದು ವಿಶೇಷ ಆಗೈತಿ. ಯಾವ ರೀತಿಪ್ಪ ವಿಶೇಷ ಅಂದ್ರೆ, ನಾವು ಇಲ್ಲಿ ಫಸ್ಟಿಗೆ ಸೀನಿಯರ್ ಕಲಿತೋದಂಥ ವಿದ್ಯಾರ್ಥಿಗಳು ನಮ್ಗೆ ಫುಲ್ ಫ್ರೆಂಡ್ಸ್, ಅವರ ಕ್ಲೋಸ್ ಭಾಳ. ಅವ್ರನ್ನೆಲ್ಲ ಕೇಳ್ತಿದ್ವಿ ನಾವು. ಇಲ್ಲರಿ ನಾವು ಕಲಿಯೋ ಟೈಮ್ದಾಗ ನಮ್ಗೆ ಒಂದು ಸ್ವಲ್ಪ ನಾವು ಭಾಳ ಅನಾನುಕೂಲಾಗಿ ವಿದ್ಯೆ ಕಲಿಯುವಂಥ ಅವಕಾಶ ಸಿಕ್ಕಿಲ್ಲ. ನಾವು ಯಡೂರು ಪಾಠಶಾಲೆದು ಭಾಳ ಹೇಳ್ತಾರೆ ರೀ, ನಾವು ಒಂದು ಸ್ವಲ್ಪ ಕಲಿಬೇಕಾಗೈತಿ, ಏನಾರೇ ಅನುಕೂಲ ಮಾಡಿರಿ ಅಂತಂದು
ನಮ್ಮ ಅಭಿಷೇಕ್ ಎಲ್ಲಟ್ಟಿ ಕಾಕ ಅಂತ ಹೇಳಿ ಅದಾರ ಅವ್ರನ್ನೆಲ್ಲ ಅವ್ರಿಗೆ ನಮ್ಗೆ ಭಾಳ ಅಂದ ಒಳ್ಳೆ ಫ್ರೆಂಡ್ಶಿಪ್ಪ. ಅವ್ರನ್ನ ಕೇಳಿದ್ವಿ ನಾವು, ನೋಡ್ರಿ ಏನಾರು ಅನುಕೂಲ ಮಾಡಿರಿ, ಗುರುಜಿ ಅವ್ರಿಗೆ ಭೇಟಿ ಮಾಡಿ ಬರೋಣ, ಹೋಗೋಣ್ರಿ, ಎಲ್ಲ ಗುರುಗಳನ್ನ ಕೇಳ್ಕೊಂಡು ನಮ್ಗೆ ಅವಕಾಶ ಮಾಡಿ ಕೊಡ್ತಾರೆ. ಒಮ್ಮೆ ಏನು ಅನ್ನೋರವ್ರ, ಹೋಗೋಣ್ರಿ ಗುರುಗಳ, ಏನು ಕಾಜಿ ಮಾಡಬೇಡ್ರಿ ಸರ್, ಹೋಗಿ ಭೇಟಿಯಾಗಿ ಬರೋ ಮತ್ತು ನಮ್ಗೆ ಅನ್ನೋರವ್ರು ಇಂಥ ಅಂದ್ರೂ ಅವರಿಗೆ ಒಂದು ಕೆಲಸ ಕಾರ್ಯಗಳದಾಗ ಅನುಕೂಲ ಹಾಕಿದಿಲ್ಲ, ನಾವು ಒಂದು ಸ್ವಲ್ಪ ನಮ್ಮ ಕೆಲಸ ಕಾರ್ಯಗಳನ್ನ ಅನುಕೂಲ ಹಾಕಿ ಬರೋದು ಹಾಕಿದಿಲ್ಲ. ಈ ಸಲ ಈಗ ಹಿಂಗಾಗಿ 3 ವರ್ಷ ಆಯ್ತು ಮತ್ತು ಹಿಂಗೆ ನಾ ಇಲ್ಲಿ ಬರಬೇಕು, ಶಿಬಿರಿಗೆ ಬರಬೇಕು, 3 ವರ್ಷಗಟ್ಟಲೆ ಇರೋಕೆ ನಮ್ಗೆ ಆಗೋದಿಲ್ಲ, 3 ವರ್ಷಗಟ್ಟಲೆ ಇರೋಕೆ ಆಗೋದಿಲ್ಲ. ಮತ್ತು ಇಷ್ಟು ದೊಡ್ಡವರಾಗಿ ನಾವು ಕಲಿಬೇಕಂತಂದ್ರೂ ಒಂದು ಸ್ವಲ್ಪ ಅನಾನುಗಳಿಂದ ತಪ್ಪಾಕೋತವು, ಹೀಗಾಗಿ ಬರೋದು ಆಗಿದ್ದಿಲ್ಲ. ಆದ ಕಾರಣ ಈ ಸಲ ಏನೇ ಮಾಡಿರಿ, ಶ್ರೀಶೈಲ ಪಾದಯಾತ್ರೆ ಬಂದ ಬಳಿಕ ನಾವು ಅಟ್ರಾಗಿ ಗುರುವಂತಿಗೆ ಹೋಗಿ ಭೇಟಿ ಬರೋಣ ಅಂತಂದು ಪಾದಯಾತ್ರೆ ಮುಗಿಸ್ಕೊಂಡು ಬಂದೆವು. ನಮ್ಮ ಮಕ್ಕಳೆಲ್ಲ ಕೂಡಿ ಪಾದಯಾತ್ರೆ ಮುಗಿಸ್ಕೊಂಡು ಬಂದೆವು. ಅಲ್ಲೆಲ್ಲ ಮುಗಿಸಿ ನಮ್ಮ ಮಕ್ಕಳನ್ನೂ ಕರ್ಕೊಂಬರ್ಬೇಕಾಗಿತ್ತು. ನನ್ನ ಹೆಸರು ಬಸಯ್ಯ ಮಠಪತಿ ಅಂತೇಳಿ ತೀರ್ದಾಳ ಹತ್ತಿರ ಒಂದು ಚಿಕ್ಕ ಹಳ್ಳಿ ಹಳಂಗಳಿ, ಅಲ್ಲೇ ಅವ್ರು ನಮ್ಮ ಅಲ್ಲಂ ಪ್ರಭುದೇವ್ರ ಗದ್ದೆಗೆ ಅರ್ಚಕರದೆವು. ಊರಾಗ ಒಂದು ಎಲ್ಲ ಭಕ್ತರ ಸೇವೆ ಮಾಡ್ಕೊತ ಊರ ಜಂಗಮರಾಗಿ ಒಂದು ಕೆಲಸ ಕಾರ್ಯಗಳನ್ನ ಮಾಡತ್ತೇವೆ. ಗುರುಗಳಂತಿಗೆ ಭೇಟಿಯಾಗಿ ಒಂದು ಅವಕಾಶ ಸಿಗದೈತ್ರಿ, ಭಾಳ ನಂಬಿಕೆ ಐತೆ. ಐತಿಲ್ರಿ ಹೋಗಿ ಬರೋಣ ಗುರುಗಳ, ಮತ್ತು ಬರ್ರಿ ಅಂತಂದವ್ರು 2 ಗಜ ಫೋನ್ ಹಚ್ಚಿರು. ನಮ್ಗೆ ಅಲ್ಲಿ ಊರಾಗ ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಬರೋಕ್ಕಾಗಲಿಲ್ಲ. ಆದರೂ ನಾವು ಗುರುಗಳನ್ನ ಬರಂದ್ರೆ ಬರ್ರಿ, ಸಲ ಬಿಟ್ರೆ ನಿಮಗೆ ಅನುಕೂಲ ಅದ, ನಮಗೆ ಆಗೋಲ್ಲ, ನಮಗೆ ಅನುಕೂಲ ಆಗ, ನಿಮಗೆ ಆಗೋಲ್ಲ ತಿಳ್ಕೊಂಡು ನಾ ಬರಾಕ್ ಸಜ್ಜಾಗಿ ಗುರುಗಳ ಜೋಡಿ ಮಾತಾಡಿದ ಗುರುಗಳ, ನಾ ಭಾಳೇನ ಸೀಟ್ ಭಾಳ ಇಲ್ರಿ, ಕಮ್ದವು ನಿಮ್ಗೆ ಗುರುಗಳು ಹೇಳ್ತಾರ ಬಂದು ಇಲ್ಲಿ ಅಡ್ಮಿಷನ್ ಮಾಡಿ ಗುರುಗಳು ನಮ್ಗೆ ಅವಕಾಶ ಕೊಟ್ಟ. ಮತ್ತು ಒಂದು ವಿಶೇಷ ಹೇಳ್ಬೇಕಂದ್ರೆ, ಗುರುಗಳ ಬದ್ದಲ್ಲಿ ಯಾವ ರೀತಿ ಅಂದ್ರೆ ವಿದ್ಯೆ ಕಲಿಯೋದು ಉತ್ತಾಟಿಗಿರಲಿ, ಹಿಂದಿರಲಿ. ಅದು ಮೊದಲ ಗುರುಗಳು ನೋಡ್ರೆ ನಮ್ಗೆ ಅವ್ರು ನೋಡ್ರಂದು ಒಳ್ಳೆಯ ಸಂಸ್ಕಾರ ಬರ್ತೈತಿ. ಸ್ವತಃ ನನಗೆ ಆಗಿದ್ದ ಅನುಭವ. ಗುರುಗಳನ್ನ ನೋಡ್ರಣ ಇಲ್ಲಿ ಯಾವ ರೀತಿ ಇರಬೇಕು, ಹೆಂಗಿರ್ಬೇಕು, ಏನು ಮಾಡಬೇಕು, ಯಾವ ರೀತಿ ಕಲಿಬೇಕು. ನಾವೇನ ಇಲ್ಲಿ ಏನೈತೆ, ನಮ್ಮ ಪಪ್ಪಾಗೆ ಫೋನ್ ಹಚ್ಬೇಕು, ನಮ್ಮ ಏನೋ ಆಟ ಆಡಬೇಕು, ಅದ್ರಾಗ ಇದು ಮಾಡ್ಬೇಕು, ಇದ್ರಾಗ ಇದು ಮಾಡ್ಬೇಕು, ನಾ ಊರಿಗೆ ಹೋಗ್ಬೇಕು, ಏನೋ ಗಾಡಿ ತೆಗಿಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದ್ರಾಗ ಅದು ನಾವು ಇಲ್ಲಿ ಬಂದದ್ದು ನಾವು ಏನು ಕಲಿಬೇಕು, ಏನು ಮಾಡಬೇಕು. ಈಗ ನೋಡ್ರಿ ನಮಗೆ ಎಷ್ಟು ನಮ್ಗೆಲ್ಲರೂ ಅಡ್ಮಿಷನ್ ಮಾಡಕ್ಕೆ ಬಂದಾಗ ಇಲ್ಲಿ ಮೊನ್ನೆ ಬಂದಿಲ್ಲ, ಫಸ್ಟ್ ಟೈಮ್ ಬಂದಾಗ ನೀವು ಬಂದ್ರೆ ಅಂತ ಕೇಳಕತ್ತಾರೆ. ನಾವು ಬಂದ್ರೆ ನಂಗೆ ಅಂಜಿಕೆ ಬರೋಕಿತ್ತು. ನಾ ಅವ್ರ ಮುಂದೆ ಕಲಿಯಾಕೆ ಬಂದೇನೆ ಅಂತ ಹೇಳ್ಬೇಕು, ಏನು ಪಾಲಕರಾಗಿ ಬಂದೇನೆ ಅಂತ ಹೇಳ್ಬೇಕು. ನಾನು ನೋಡ್ತಾರೋ, ಮ್ಯಾಲ ನೋಡ್ತಾರೋ, ತೆಳಗೊಂದು ನೋಡ್ತಾರೆ. ನಾ ಇಂತ ಒಳಗೆ ಬಾ ಅಂದರು, ಒಳಗೆ ಎಲ್ಲ ಪಾಲಕರು ಕೂತಿದ್ರು. ನಾ ಕಲಿಯಾಕೆ ಬಂದೇನಿ, ಪಾಲಕರು ಮೀಟಿಂಗ್ದಾಗ ಹೆಂಗೆ ಹೋಗ್ಕೊಂಡಿರ್ಬೇಕು, ಒಂದು ಮ್ಯಾಲ ಕಳಕೈತೆ. ಮತ್ತು ಹೊರಗಿಂದ ಇರ್ತೀಯ ವಿದ್ಯಾರ್ಥಿಗಳು ನಿಂತು ಅಂದ್ರೆ ನಮ್ಗೆ ಪಾಲಕರು ನೀವು ಒಳಗೆ ಬರತ್ತೆ ಅವ್ರು ಅತ್ತಾರ, ಬೇಡ ಅದ್ರಾಗೂ ಭಾಗವಹಿಸೋಣ, ಹಿಂಗಾಗಿ ಇದ್ರಾಗೂ ಭಾಗವಹಿಸೋಣ. ಪಾಲಕ ಮೀಟಿಂಗ್ದಾಗ ಕೂತೀವಿ ನಾವು. ಪಾಲಕ ಮೀಟಿಂಗ್ದಾಗ ಗುರುಗಳೆಲ್ಲ ಹೇಳಕತ್ತರು, ನಂಗೆ ಅಲ್ಲಿ ಚಾಲು ಆಗಿತ್ತು. ನಾವು ಎಲ್ಲಿ 2 ದಿನ ಬೇಕಾದ್ರೆ 3 ದಿನ ಆದ್ರೆ ಮುಗಿದು 4ನೇ ದಿನಕ್ಕಂತೂ ಎಲ್ಲಿ ನಿಂದ್ರದ ಅವಶ್ಯಕತೆ ಇಲ್ಲ, ನಿಂದ್ರೋಕೆ ಹಾಕಿದ್ದಿಲ್ಲ. ಆದ್ರೆ ಪಾಲಕ ಮೀಟಿಂಗ್ದಾಗ ಎಲ್ಲ ಥರ ರೂಲ್ಸ್ಗಳು ಹೇಳಕತ್ತಾರೆ. ನಿಮ್ಮ ಮಕ್ಕಳು ಈ ರೀತಿ ಇರಬೇಕು, ಹಿಂಗಿರ್ಬೇಕು, ನಿಮ್ಮ ಮಕ್ಕಳಿಗೆ ಫೋನ್ ಹಚ್ಬೇಡ್ರಿ, ನಿಮ್ಮ ಮಕ್ಕಳಿಗೆ ಹಗಲೆಲ್ಲ ಭೇಟಿ ಹಾಕಿ ಬರ್ಬೇಡ್ರಿ, ಮತ್ತು ಅವ್ರು ಏನು ತಿನ್ನತ್ತಾರ, ಏನು ಬಿಡತ್ತಾರ, ಇದನ್ನೆಲ್ಲ ಗುರುಗಳ ಬಾಯಿ ಕೇಳಾಕತ್ತೀನಿ. ಇಂಥ ಪಾಲಕರಿಗೆ ಈ ರೀತಿ ಹೇಳಕತ್ತೀನಿ, ಹುಡುಗರಿಗೆ ಯಾವ ರೀತಿ ತ್ರಾಸು ಬರಪ್ಪ ಅಂತ ಈ ರೀತಿ ಅನ್ಸಕೈತೆ. ಆದರೂ ಏನತ್ಲೆ, ಇಂಥ ನಾವು ಎಲ್ಲ ಕಡೆ ತಿರುಗಾಡಿದೆವು, ಎಲ್ಲ ಭಕ್ತರ ಕಡೆ ಆಯ್ತು, ಎಲ್ಲ ಮಠ ಮಾನ್ಯಗಳಾಯ್ತು, ಎಲ್ಲ ಪೂಜ್ಯ. ನಾನು 2020 ಬ್ಯಾಚ್ನಾಗ ಬಂದಿದ್ದ, ಹುಷಾರಿಲ್ಲದ ಕಾರಣಕ್ಕಾಗಿ ಮತ್ತೆ ವಾಪಸ್ ಹೋಗಿದ್ದ. ನಾವು ಸಂಸ್ಕೃತ ಕಲಿಬೇಕಂತಂದು ಭಾಳ ಆಸೆ ಇತ್ತು. ನಾ 5 ವರ್ಷ ಇರ್ಬೇಕಂತ ಬಂದಿದ್ದೆ ನಾ ಇಲ್ಲಿಗೆ. ಅದು ಹುಷಾರಿಲ್ಲದ ಕಾರಣಕ್ಕಾಗಿ ನಾ ಮನೆಗೆ ಹೋಗಿದ್ದ. ಮತ್ತು ವಾಪಸ್ ಬರ್ಬೇಕಂತ ಭಾಳ ಆಸೆ ಇತ್ತು. ನಮ್ಮಪ್ಪ ನನಗೆ ಕಲಿಬೇಕಪ್ಪ, ನೀ ಮುಂದೆ ಬಾ ಅಂತಂದಿದ್ರು. ಏನು ಹೇಳ್ಬೇಕಪ್ಪ ಇವ್ರಿಗೆ, ಬರೇ ಕಲಿ ಅಂತಾರ ಅಂತ ನಾ ಅಂತಿದ್ದೆ. ಒಂದು ನನಗೆ ನಂಗೆ ಬಿಡ್ಲಾಕ ಬಂದಾಗ ತಲೆ ಮೇಲೆ ಟ್ರಂಕ್ ಹೊತ್ಕೊಂಡಿದ್ದು ನನಗೆ ಯಾವತ್ತೂ ನಾ ಮರೆಯಲ್ಲ. ಕಲಿಬೇಕಪ್ಪ ಅಂತ ಮತ್ತೆ ಇದು ಮಾಡಿದ್ದೆ, ಬರ್ಲಾಕಾಗಲಿಲ್ಲ ನನಗೆ. ಅವಾಗ ದುಡ್ಡಿನ ಭಾಳ ಪ್ರಾಬ್ಲಮ್ ಇತ್ತು ನಮ್ಮ ಮನ್ಯಾಗ. ನನಗೆ ಬಿಡ್ಬೇಕಾದ್ರೆ ಇನ್ನೊಬ್ಬರ ಬಲ್ಲಿ ಸಾಲ ಮಾಡಿ ನನಗೆ ತಂದು ಬಿಡ್ಬೇಕಾಗ್ತಿತ್ತು. ನಾ ಏನು ಮಾಡ್ದೆ, ಅಲ್ಲಿ ಇಲ್ಲಿ ಡ್ರೈವಿಂಗ್ ಮಾಡ್ತಿದ್ದೆ ಪೈಲೆ, ಸ್ವಾಮಿಗಳ ಬಲ್ಲಿ ಅಲ್ಲಿ ಇಲ್ಲಿ ಡ್ರೈವಿಂಗ್ ಮಾಡುವಾಗ ನಾ ಕಲಿಬೇಕು, ನನ್ನ ಇದ್ರ ಮೇಲೆ ನಾನೇ ಹೋಗಿ ಕಲಿಬೇಕಂತ ಈಗ ನಾ ಬೆಂಗಳೂರಿನಾಗ ಒಂದು 4 ತಿಂಗಳು ಟ್ರ್ಯಾಕ್ ನಡೆಸಿ ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಇದು ಮಾಡ್ಕೊಂಡು ಇಲ್ಲಿಗೆ ಬಂದೀನಿ. ಒಂದು ದಿವ್ಸ ಮತ್ತೆ ಇಲ್ಲಿಗೆ ಬಂದಮೇಲೂ ನನಗೆ ಯಾಕೋ ಇಂದು ಆಗಲಿಲ್ಲಪ್ಪ ಕಲಿಬೇಕು. ಮತ್ತು ಮನೆಗೆ ಹೋಗ್ಬೇಕಂದ ಒಂದು ದಿವ್ಸ ರೇಣುಕ ದೇವ್ರು ನನಗೆ ಹೇಳಿದರು,
ಯಾಕೆ ಹೊರದ ನೀ ಯಾಕೆ ಹಂಗೆ ಮಾಡ್ತಿ ಕಲಿ ನೀ ಸ್ವಾಮಿಗಳ ಬಲ್ಲಿ ಇರ್ತೀನಿ ಅಂತಂದ್ರೆ ಹಿಂಗೆ ಸಂಸ್ಕಾರ ಬೇಕು. ಇಲ್ಲಾಂದ್ರೆ ನೀನು ಜಂಗಮ್ ಹುಡುಗಿದ್ದಿ, ನಿನಗೆ ಯಾರೂ ಬೆಲೆ ಕೊಡಲ್ಲ, ಏನು ನೀ ಹಿಂಗೆ ಹಿಂಗೆ ಬಂತಂದರು. ಆಯ್ತು ರೀ ಬುದ್ಧಿ, ನಾ ಕಲಿತೀನಿ ರೀ ಅಂತಂದು. ಆಮೇಲೆ ನಾ ಫಸ್ಟ್ ಸೌಗೂರು ಸ್ವಾಮಿಗಳ ಬಲ್ಲಿ ಡ್ರೈವಿಂಗ್ ಮಾಡ್ತಿದ್ದ. ಅವರು ನೀ ಕಲ್ತು ಬಾ ಅಂತ ಕೇಸಿ ಗುರುಜಿಗೆ ಫೋನ್ ಹಚ್ಚಿ ಹೇಳಿದರು, ಹಿಂಗೆ ಹೊಂಟ್ರ ಅಂತ ನಮ್ಮ ಹುಡುಗರು ಅಂತ ಹೇಳಿದರು. ಆಯ್ತು ರೀ ನಿಮ್ಗೆ ಕಲ್ತು ಬರ್ತೀನಿ ಅಂತ ಅಂದೀನಿ. ಇಲ್ಲಿ ಬಂದಮೇಲೆ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ನಮಗೆ ಎಲ್ಲೂ ಬೆಲೆ ಕೊಡಲ್ಲ. ಜಂಗಮರಿಗೆ ಕೀಳಾಗಿ ನೋಡ್ತಾರೆ. ಅವನಿಗೇನು ಬಿಡು, ಅವನಿಗೇನು ಬರ್ತದೆ ಅಂತಂತಾರೆ. ನಾವು ಕಲ್ತೇವಂದ್ರೆ ಬರ್ರಿ ಮ್ಯಾಲ ಕೂಡಿಸ್ತಾರ. ಯಾಕಂದ್ರೆ ಜಂಗಮರಿ ಹುಡುಗರಿಗೆ ಎಲ್ಲನೂ ಬೇಕು. ಇದು ಇರಲಿಲ್ಲ ಅಂತಂದ್ರೆ ಈ ಸ್ಟೇಜ್ ಮೇಲೆ ನಾವು ಅಲ್ಲಿ ಎಲ್ಲನೂ ಚೀಡ್ತೀವಿ. ನಾವು ಅಲ್ಲಿ ಕುಂತು ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಭಾಳ ಮೀಟ್ರ್ ಬೇಕು. ನಾವು ಇಲ್ಲಿ ಹ್ಯಾಂಗೆ ನಿಂತೀನಂದ್ರೆ ನನಗೆ ಗೊತ್ತಿಲ್ಲ, ಕೈಕಾಲೆಲ್ಲ ಒಂಥರ ಬರ್ರಲ್ಲತ್ತವ. ಅಲ್ಲಿ ಕುಂತು ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ಬರ್ಬೇಕಾದ್ರೆ ಭಾಳ ಗುಂಡಿಗೆದಾಗ ದಂಬೇಕು. ಒಂದು ಇವೆರಡು ಅನಿಸಿಕೆ ಹೇಳಿಕೆಸಿ ನನ್ನ ಮಾತು ಮುಗಿಸ್ತೀನಿ. ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ನನ್ನ ಹೆಸರು ಅದ್ರಶ್ ಬಸಯ್ಯ ಹಿರೇಮಠ್. ನನ್ನ ಊರು ಬೆನಿವಾಡ. ನಾನು ಊರಲ್ಲಿದ್ದಾಗ ಭಾಳ ರೀಲ್ಸ್ ಮಾಡ್ತಿದ್ದೆ. ನಂಗೆ ಊರಾಗ ಎಲ್ಲರೂ ರೀಲ್ಸ್ ರಾಜ ಅಂತ ಅಂಗಿಸ್ತಿದ್ರು. ನಾನು ನಮ್ಮ ಊರಲ್ಲಿ ನನಗೆಲ್ಲ ಹೇಳಿದರು, ನೀನು ಎಡ್ರಕ್ಕೆ ಹೋಗು ಕಲ್ತು ಬಾತ ಅಂದ್ರೆ. ನಮ್ಮ ಪಪ್ಪಾರು ಹೇಳಿದರು, ನೀ ಅಲ್ಲಿ ಹೋಗಿ ಕಲಿತು ಬಾ, ಅಲ್ಲಿ ಕಲಿತು ಬಂದ ನಮ್ಮ ಹೆಸರೇ ತೆಗಿ ಅಂತ ಹೇಳಿದರು. ಯಾರೂ ನಗಬೇಡ್ರಿ, ನಂಗೆ ಭಯ ಆಗತೈತಿ. ನಾ ಇಷ್ಟು ಹೇಳಿ ನನ್ನ ಮಾತು. ಊರಾಗ ಎಲ್ಲರೂ ಇದನ್ನ ನಮ್ಮ ಅಣ್ಣಗಳ ನಂಗೆ ರೀಲ್ಸ್ ಮಾಡಕ್ಕೆ ಕಲಿಸಿದ್ರು. ಅಂದ್ರೆ ನೀ ರೀಲ್ಸ್ ಮಾಡು ಅಂತ ಹೇಳ್ತಿದ್ರು ನಮ್ಮ ಅಣ್ಣಗಳು ನಮ್ಗೆ. ಅದಕ್ಕೆ ನಾನು ಬರೀ 1 ತಿಂಗಳೆಲ್ಲ ರೀಲ್ಸ್ ಮಾಡಿದ್ದೆ. ಇಲ್ಲಿ ಬಂದಾಗ 1 ತಿಂಗಳೆಲ್ಲ ಇಲ್ಲಿ ಸಂಸ್ಕೃತ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಇದು 1 ತಿಂಗಳೆಲ್ಲ ಕಲ್ತಾ ಹೋಗ್ಬೇಕಂತ ಅಂದ್ಕೊಂಡೀನಿ. ಇವತ್ತು ನಮ್ಮ ಪಪ್ಪಾರು ಬಂದಿದ್ರು, ಹೇಳ್ರಿ ನಂಗೆ, ನೀವು ಒಟ್ಟ ಅಳಕ್ಕೆ ಹೋಗ್ಬೇಡ, ಇದನ್ನ ಕಲಿತ ಅಲ್ಲಿ 3 ವರ್ಷ ಕಲಿಯಕೆತ್ತಮ್ಮಂತ ಅಂತ ಹೇಳ್ತಿದ್ದಾರೆ ನಂಗೆ. ಅದಕ್ಕೆ ನಾ ಇಲ್ಲಿ 3 ವರ್ಷ ಕಲಿಯಕ್ಕೆ ಸಿದ್ಧಾಗಿನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹರ ಓಂ. ನನ್ನ ಹೆಸರು ಅಭಿಷೇಕ್ ಹಿರೇಮಠ್. ನಾನು ವಿಜಯಪುರದಿಂದ ಬಂದಿದ್ದೇನೆ. ನನ್ನಲ್ಲಿ ಬದಲಾವಾದ ಗುಣಗಳು ಏನೆಂದರೆ, ಮನೆಯಲ್ಲಿ ಇದ್ದಾಗ ಎಲ್ಲಿ ಬೇಕಾದಲ್ಲಿ ರಾತ್ರಿ 12 ಗಂಟೆ ತನಕ ಅಡ್ಡಾಡ್ತಿದ್ದೆ. ನಮ್ಮ ತಂದೆಯವರು ನನಗೆ 10 ಸಲ ಫೋನ್ ಹಚ್ತಿದ್ರು. ಆದ ಕಾರಣ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನಿನಗೆ ಅಭ್ಯಾಸವಿಲ್ಲ, ಓದೋದಿಲ್ಲ, ಬರೀದಿಲ್ಲ, ಏನಾರೇ ಸಾಧಿಸಬೇಕು ಜೀವನದಲ್ಲಿ ಅಂದರು. ಆದ ಕಾರಣ ನಾ ಒಂದು ಚಿಂತೆಯನ್ನು ಮಾಡಿದ್ದೆ. ನಮ್ಮ ಗುರುಗಳಿಗೆ ಕೇಳಿದೆ, ಮನೆಯಲ್ಲಿ ಹಿಂಗೆ ಅಂದಿದ್ದಾರೆ, ಹೇಗೆ ಮಾಡಲಿ ಅಂತ. ಗುಣದಾಳದ ವಿವೇಕ ದೇವರು ನನಗೆ ಹೇಳಿದರು, ನೀ ವೇದ ಕಲಿಬೇಕಂದ್ರೆ ಯಡೂರು ಪಾಠಶಾಲೆಗೆ ಹೋಗಬೇಕು ಅಂತೇಳಿ. ಅಲ್ಲಿರುವಂಥ ನಿನಗೆ ಆಚಾರ ವಿಚಾರಗಳು ಎಲ್ಲ ತಿಳಿಸಿಕೊಡ್ತಾರೆ. ಸಂಸ್ಕೃತ ಕಲಿಯಬೇಕಂದ್ರೂ ನೀ ಅಲ್ಲೇ ಹೋಗಬೇಕು. ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈಗ ಕೆಲವಷ್ಟು ಬದಲಾವಣೆ ಆಗಿದ್ದಾರೆ. ನಾ ಈಗೊಮ್ಮೆ 2021 ಬ್ಯಾಚ್ನಲ್ಲಿ ಬಂದಿದ್ದೆ. ಆಗ ಈಗೆಲ್ಲ ನೀವು ಸೀನಿಯರ್ ಸಣ್ಣಗಳು ಯಾರೂ ಹೊಡಿದಿಲ್ಲ ಬಡಿದಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ.
ಆದ್ರೆ ನಾವು ಆಗ ಬಂದಾಗ ಇಲ್ಲಿ ಮೇಲ್ಗಡೆ ರೂಮ್ ಕೊಟ್ಟಿದ್ದರು ನಮಗೆ. ನಾವು ಒಂದು 6 ಮಂದಿ ಬಂದಿದ್ವಿ ಬಿಜಾಪುರದಿಂದ. ನಮ್ಮ ದೋಸ್ತರು ಎಲ್ಲರಿಗೆ ಕರ್ಕೊಂಬಂದಿದ್ದೆ. ಸಂಸ್ಕೃತ ಕಲಿತೆ ಹೋಗ್ಬೇಕಂತೆ ಮಾಡಿದ್ವಿ. ಆದರೆ ಏನಾಯ್ತಂದ್ರೆ ನಮಗೆ ಆರಾಮ ತಪ್ಪಿತು. ಒಳ್ಳೆ ಇಲ್ಲಿಯ ಮೊದಲನೇ ದಿನದ ನಮಗೆ ವಾತಾವರಣ ಸರಿ ಹೊಂದಲಿಲ್ಲ. ನಮ್ಮ ತಂದೆಯವರಿಗೆ ಫೋನ್ ಹಚ್ಚಿದ್ದೆ. ಇಲ್ಲಿ ಅಮಾಸಿಗೆ ಬಂದಿದ್ದರು, ಫೋನ್ ಹಚ್ಚಿ ಕರೆಸಿದ್ದೆ. ನಾನು ಊರಿಗೆ ಬರುತ್ತೇನೆ, ಇಲ್ಲಿ ನನಗಿರಲು ಆಗ್ತಾ ಇಲ್ಲ, ಆರಾಮಿಲ್ಲ ಅಂತ. ಆಗ ನನ್ನ ತಂದೆಯವರು ಹೇಳಿದರು, ನೀ ಇದೊಂದು ಸಲ ಬಿಡು, ಮುಂದಿನ ಸಲ ಹೋಗಿ ಕಲಿತೇ ಬರ್ಬೇಕಂತಂದರು. ನನಗೆ ನನ್ನ ಮೊದಲ ಆರಾಧ್ಯ ಗುರುಗಳಾರಂದ್ರೆ ನಮ್ಮ ಮಾಮ. ಅವರ ಕಲಿಸಿಕೊಟ್ಟಂಥ ವಿದ್ಯೆಗಳು ಇಲ್ಲಿಯವರೆಗೂ ನಾನು ಮರೆತಿಲ್ಲ. ಏಕೆಂದರೆ ನಮ್ಮ ತಂದೆ ತಾಯಿಯಟ್ಟು ಪ್ರೀತಿ ನಮ್ಮ ಮಾಮ ನನಗೆ ನೀಡಿದ್ದಾನೆ. ಎಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಕವನಗಳು. ರೈತನಿಗೆ ಹೊಲ ಚಂದ, ಅಮೆರಿಕಾದವರಿಗೆ ಕರ್ನಾಟಕ ಚಂದ, ಸೈನಿಕರಿಗೆ ಗಡಿ ಚಂದ, ಆದರೆ ನಮಗೆ ಸಂಸ್ಕೃತ ವೇದ ಪಾಠಶಾಲೆ ಚಂದ. ಸರ್ಕಾರಿ ಶಾಲೆಯಲ್ಲಿ ಆಟ ಚಂದ, ಪ್ರೈವೇಟ್ ಶಾಲೆಯಲ್ಲಿ ಅಭ್ಯಾಸ ಚಂದ, ಆದರೆ ನಮಗೆ ನಮ್ಮ ಯಡೂರ ವೇದ ಸಂಸ್ಕೃತ ಅಭ್ಯಾಸ ಚಂದ. ಹೂ ಬೇಕಾದರೆ ತೋಟಕ್ಕೆ ಬಾ, ನೀರು ಬೇಕಾದರೆ ಬಾವಿಗೆ ಬಾ, ಆದರೆ ನೀನು ಸಂಸ್ಕೃತ ಕಲಿಯಬೇಕೆಂದರೆ ಶ್ರೀ ಸಿದ್ಧಲಿಂಗ ಶಿವಾಚಾರ ವೇದ ಪಾಠಶಾಲೆಗೆ ಬಾ. ಧನ್ಯವಾದಗಳು. ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ, ಅಜಾತಂಗೆ ಕುಲವಿಲ್ಲ, ನುಡಿದಂತೆ ನಡೆದಿದ್ದರೆ ಕೂಡಲ ಸಂಗಮ ದೇವ ಕಾಣಿರಯ್ಯ. ನನ್ನ ಹೆಸರು ಪಂಚಾಕ್ಷರಿ. ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಗ್ರಾದಿಂದ ಬಂದಿದ್ದೇನೆ. ನಾನು ಇಲ್ಲಿ 1 ತಿಂಗಳ ಶಿಬಿರದಾಗೆ ಬರುತ್ತಿದ್ದೆ. ಇದು ನನ್ನ 26ನೇ ಸ್ಟೇಜ್ ಹತ್ತುತ್ತಿರೋದು. 1 ತಿಂಗಳು ಏನು ಕಲಿತೀವಿ ಅಂದರೆ ಸಂಸ್ಕಾರ ಕಲಿತೀವಿ. ನಾನು ಭಾಳ ಸೋಂಬೇರಿಯಾಗಿದ್ದೆ. ಮನೇಲಿ ಕೆಲಸ ಮಾಡ್ತಿದ್ದಿಲ್ಲ, ಬರೀ ಆಟ ಆಡೋಕ್ಕೆ ಹೋಗ್ತಿದ್ದೆ, ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದೆ. ಇನ್ನೂವರೆಗೆ ನಾನು ಇದು ಲಿಂಗ ಪೂಜೆ ಮಾಡ್ಕೊಂಡಿದ್ದಿಲ್ಲ. ಒಂದು ವರ್ಷ ಆಯ್ತು ಇದು ದೀಕ್ಷೆ ಆಗಿ. ಪೂಜೆ ಮಾಡ್ಕೊತಿದ್ದಿಲ್ಲ, ಫಸ್ಟ್ನೇ ಟೈಮ್ ಅಷ್ಟೇ ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಹೇಳಿದರು, 1 ತಿಂಗಳು ಹೋಗ್ಬರ್ರಿ, ಏನು ಚೇಂಜ್ ಆಕತ್ತೆ, ಬದಲಾವಣೆ ಆಗ್ತಾರೆ ಅಂತ ಅಂದರು. 1 ತಿಂಗಳಿದ್ದು ಒಂದನೇ ದಿನ 2ನೇ ದಿನ ಆಗಲಿಲ್ಲ ಇರೋಕ್ಕೆ, ಬೇಜಾರಾಯ್ತು. ಆಮೇಲೆ ನೀರು ಅಡ್ಜಸ್ಟ್ ಆಯ್ತು. 3ನೇ ದಿನಕ್ಕೆಲ್ಲ ಅಡ್ಜಸ್ಟ್ ಆಯಿತು. ಅಲೋ ಅಪ್ಪ ಇರ್ತೀನಿ ತಗೊಳ್ಳಿ, ನಾನು 1 ತಿಂಗಳು ಕಲ್ತು ಬರ್ತನು ಅಂತಂದು ಮಾತು ಕೊಟ್ಟಿದ್ದೇನೆ. ಚೆನ್ನಾಗಿ ಕಲಿತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕಣ. ಭ್ಯೋ ನಮಃ. ಹರ ಓಂ. ನನ್ನ ಹೆಸರು ಚಿನ್ಮಯ ಬಾವಿ. ನಾನು ಇಲ್ಲಿ ಬರಲು ಕಾರಣ ನಮ್ಮ ಅಣ್ಣ ಅಲೈ ಬಾವಿಮಠ್. ನಾನು ಊರಲ್ಲಿದ್ದಾಗ ತುಂಬ ಜಗಳಾಡ್ತೀನಿ. ಹಾಗೂ ನಮ್ಮದು ಒಂದು ಗ್ಯಾಂಗ್ ಇತ್ತು. ಓಣಿ ಜಗಳ ಆಗ್ತಿದ್ರು. ಹಂಗೆ ಆಡೋತ್ ಮುಂದೆ ಜಗಳ ತೆಗಿತಿದ್ರು ಬೇರೆದವ್ರ. ಹಿಂಗೆ ಓಣಿ ಜಗಳ ಆಗೋತ್ ಮುಂದೆ ಹಿಂಗೆ ಹೊಯ್ಕಿದ್ವಿ. ಇಲ್ಲಿ ಬರೋಣ ಒಂದು ಸಂಸ್ಕಾರ ಕಲ್ತಿದ್ದೇನೆ. ನಾ ದಿನ 7:15 ಹೇಳ್ತೀನಿ. ಇಲ್ಲಿ ಬರೋಣ 5-4ಕ್ಕೆ ಎಬ್ಬಿಸ್ತಾರೆ. ಅವಾಗ ಲೇಟ್ ಮಾಡ್ತೀನಿ. ಅವಾಗ ನಸಕ್ನಾಗ ಎದ್ದು ಆಟ ಆಡೋಕೆ ಹೋಗ್ತೀನಿ. ನಾವು ಕಬಡ್ಡಿ ಪ್ರಾಕ್ಟೀಸ್ಗೆ ಅಂತೇಳಿ ಹೋಗಿದ್ವಿ. ನಸಕ್ನಾಗ ಎದ್ದು ಇಟ್ಟೇಳಿ ನಾನು ಮಾತು ಮುಗಿಸ್ತೀನಿ. ಕಬಟಂ ಗ್ರಾಮಂ. ನನ್ನ ಇಲ್ಲಿ ಜಾಯಿನ್ ಮಾಡಿಸಿದ್ದು ನಮ್ಮ ಅಣ್ಣವರು. ನನಗಿಲ್ಲಿ ಬರೋ ಮನಸ್ಸಿದ್ದಿಲ್ಲ. ಬಟ್ ಆದ್ರೆ ನಮ್ಮ ಅಣ್ಣವ್ರು ಇದೊಂದು ತಿಂಗಳು ಇದ್ದು ಬಾ, ನೀನು ನೋಡು ಏನಂತೀಗಿ ಅಂತಂದರು. ಇಲ್ಲಿ ಭಾಳ ಚಲೋ ಐತೆ. ನಾನು 3 ವರ್ಷ ಇಲ್ಲೇ ಓದ್ತೀನಿ ಅಂತೇಳಿ ಪ್ರಮಾಣ ಮಾಡ್ತಿದ್ದೀನಿ. ನನ್ನ ಹೆಸರು ಸಿದ್ದೇಶ್ವರಿ.
ನನ್ನ ಊರು ಬಳ್ಳಾರಿ. ನನಗೆ ಮಂತ್ರ ಅವೆಲ್ಲ ಬರ್ತಿದ್ದಿಲ್ಲ. ಇಲ್ಲಿ ಬಂದಾಗ್ಲಿಂದ ಮಾತಾಜಿಯವರು ಮತ್ತು ಗುರುಜಿಯವರು ಹೇಳ್ಕೊಟ್ರು. ನಾಚಬೇಡ ನೀ, ನಾಚಬೇಡ. ಹೇಳ, ನಾಚಬೇಡ. ಹೇಳಿ, ಅಂಜಬೇಡ. ಮುಗಿದು ಶಾಂತಿ ಹೇಳ, ಶಾಂತಿ. ನಾನು ನಂದಿಕುಳ್ಳಿಯಲ್ಲಿ ಇರುತ್ತೇನೆ. ನಾವ್ರಿ ಇಲ್ಲಿ ಬಂದಾಗ್ರಿ ಕುಲ್ಲದಲ್ಲಿ ಬಂದಿರ್ತಾವ್ರಿ. ಇಲ್ರಿ ಗುರುಗಳ ನಮ್ಮ ತಲೆಯಾಗ ವಿದ್ಯೆ ಅನ್ನೋದು ಮೂಡಿಸ್ತಾರ್ರಿ, ಸಂಸ್ಕೃತ ಅನ್ನೋದು ಮೂಡಿಸ್ತಾರ್ರಿ. ಅಂತ ಲಿಂಗ ಪೂಜೆ ಒಬ್ಬೊಬ್ರ ನೀರೊಂದು ತಿಮ್ಮಿ ಹಾಕೊಂಡ ಲಿಂಗ ಪೂಜೆ ಆಯ್ತಂತ ಎದ್ದು ಬಿಡ್ತಾರ್ರಿ. ಇಲ್ರಿ ಸಂಸ್ಕೃತ ಜೊತೆಗೆ ಮಂತ್ರ ಜೊತೆಗೆ ಲಿಂಗ ಪೂಜೆ ಮಾಡಕಸ್ತಾರ್ರಿ. ಅಂತ್ರಿ ಇಲ್ಲಿ ಮನೆ ಕಡೆ ನೆನಪು ಹೋಗ್ಬಾರ್ದಂತ ಭಜನ ಪ್ರವಚನದ ವ್ಯವಸ್ಥೆ ಬಿ ಇಡ್ತಾರ್ರಿ. ಅಂತ್ರಿ ಇಲ್ಲಿ ಇರಾಕ ಆಶ್ರಯ ಬಿ ಕೊಡ್ತಾರ್ರಿ. ಇಷ್ಟೇ ಮಾತು ಮುಗಿಸ್ತೀನಿ. ಓಂ ಶಾಂತಿ. ಹರ ಓಂ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀ ಚನ್ನ ಸಿದ್ದರಾಮಾಯ ಶಿವಾಯ ಗುರವೇ ನಮಃ. ಪ್ರಾತಸ್ಮರಣೀಯ ಈ ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರನ್ನ ಎನ್ನ ಹೃದಯ ಮಂದಿರಲ್ಲಿ ಧ್ಯಾನಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ, ಅವರ ದಿವ್ಯ ಪಾದ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ವಂದಿಸುತ್ತಾ, ಅದೇ ರೀತಿ ಯಡೂರು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ರೇಣುಕಾದೇವರವರ ದಿವ್ಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಹಿಪ್ಪರಗಿ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಅಭಿಷೇಕ್ ದೇವರ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ವಿದ್ಯಾಗುರುಗಳಾದ ಗುರೂಜಿಯವರಿಗೂ ಹಾಗೂ ಮಾತಾಜಿ ಅವರಿಗೂ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ಶಿಬಿರದ ಎರಡನೇ ರವಿವಾರದ ಸಂಡೆ ಸಂಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಿದ್ದು, ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿ ಬರ್ಬೇಕಂತ 3 ವರ್ಷ ಆತ ಪ್ರಯತ್ನ ಪಡದೇನೆ. ಬಟ್ ನಂದು ಪದವಿ ಶಿಕ್ಷಣ ಸಲುವಾಗಿ ಕಾರಣಾಂತರಗಳಿಂದ ಪರೀಕ್ಷೆ ಸಲುವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಒಂದು ಸೌಭಾಗ್ಯ ಏನಂತಂದ್ರಪ್ಪ, ಪ್ರತಿ ವರ್ಷನೂ ಪದವಿ ಪರೀಕ್ಷೆ ಏಪ್ರಿಲ್ ಮೇದಾಗಿರ್ತಿದ್ದು. ಈ ವರ್ಷ ಏನ್ ಮಾಡ್ಯಾರಪ್ಪ ಅಂತಂದ್ರ ಯೂನಿವರ್ಸಿಟಿದವ್ರ ಜನವರಿ ಫೆಬ್ರವರಿ ಒಳಗೆ ಎಕ್ಸಾಮ್ ಹಾಕಿಬಿಟ್ರು, ಫೈನಲ್ ಸೆಮ್ ಎಕ್ಸಾಮ. ಅದಕ್ಕೆ ಈ ಕಡೆ ಫೈನಲ್ ಸೆಮ್ ಎಕ್ಸಾಮನ್ನು ಮುಗಿಸ್ಕೊಂಡು, ಈ ಕಡೆ ಡಿಗ್ರಿನೂ ಮುಗಿಸ್ಕೊಂಡು, ಈ ಕಡೆ ಏಪ್ರಿಲ್ 21ಕ್ಕೆ ಶಿಬಿರ ಏನು ಪ್ರಾರಂಭ ಆತ್ಲ ಅದಕ್ಕೆ ಬನ್ನಿ. ಇಲ್ಲಿ ಬಂದ ನಂತರ ಒಂದು ನನ್ನಲ್ಲಿ ಬದಲಾವಣೆ ಏನಂತಂದ್ರಪ್ಪ, ನಮ್ಮ ಊರಾಗ 9ನೇ ತರಗತಿ ಇದ್ದಾಗ ನಂದು ಆಯಾಚಾರ ಆಗಿತ್ತು. ಅವತ್ತಿನಿಂದ ಇಲ್ಲಿ ತನಕ ನಾ ಒಂದು ಇಷ್ಟಲಿಂಗ ಪೂಜೆಯನ್ನು ಒಂದ್ಸಲಾನು ಮಾಡ್ಕೊಂಡಿರ್ಲಿಲ್ಲ. ಇಲ್ಲಿ ಬಂದ ನಂತರ ನಮ್ಮ ಗುರುಜಿಯವರು ಇಷ್ಟಲಿಂಗ ಪೂಜೆಯನ್ನ ಮಾಡೋದನ್ನ ಹೇಗೆ ಮಾಡೋದನ್ನ ಹೇಳೋದ್ರ ಜೊತೆಗೆ ಅದ್ರ ಜೊತೆಗೆ ಪಠ್ಯ ಚಟುವಟಿಕೆ ಆದ ಮಂತ್ರ ಉಪನಿಷತ್ತುಗಳನ್ನ ವೇದಗಳನ್ನ ಹೇಳೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಪಾಠ, ಸಂಗೀತ, ಭಜನೆ ಇವೆಲ್ಲಗಳನ್ನು ರೂಢಿಸಿಕೊಂಡು ಹೇಳಿದಾರ ನಮಗ. ಅದೇ ರೀತಿ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡ ಸದುಪಯೋಗವನ್ನು ಉಪಯೋಗಿಸಿಕೊಂಡಿದ್ದೆ. ಆದರೆ ನಾವು ನಮ್ಮ ಊರಲ್ಲಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಜಂಗಮರಾಗಿ ಒಂದು ಒಳ್ಳೆಯ ವ್ಯಕ್ತಿಗತವಾಗಿ ಹೊರಹೊಮ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದೇನೆಂದ್ರಪ್ಪ, ಇಲ್ಲಿಂದ ನೀವು ಶಿಬಿರ ಮುಗಿಸ್ಕೊಂಡು ತಮ್ಮ ಊರಿಗೆ ಹೋಗ್ತೀರಿ. ತಮ್ಮ ಊರಿಗೆ ಹೋದ ನಂತರ ತಮ್ಮ
ಇಲ್ಲಿಂದ ಹೋದ ನಂತರ ಏನು ಕಲ್ತು ಹೋಗಿರ್ತಿರಲ್ಲ ಸಂಸ್ಕೃತ ಸಂಸ್ಕಾರವನ್ನ ಅಲ್ಲಿ ಹೋಗಿ ತಮ್ಮ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕ ಆಚಾರ ವಿಚಾರಗಳನ್ನ ನಿಷ್ಠೆಯಿಂದ ಪಾಲಿಸ್ಕೊಂಡು ಹೋದ್ರೆ ಅದನ್ನ ನೋಡಿ ನಿಮ್ಮ ಬಾಜುಕ್ ಮನೆಯವ್ರು ಏನಂತಂದ್ರಪ್ಪ ಏನಂತ ಅಂತಾರಂದ್ರಪ್ಪ, ಈ ಹುಡುಗ ಅಲ್ಲಿ ಹೋಗಿ ಎಷ್ಟು ಕಲ್ತು ಶಾನೆ ಆಗ್ಯಾನ, ಎಷ್ಟು ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಾನ. ಹಂಗ ಅದನ್ನ ನೋಡಿ ತಮ್ಮ ಊರಾಗ 10 ಹುಡುಗರು ಕಳಿಸ್ಬೇಕು. ಆ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಇಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಾಯಿಯವರ ಬರುವಾಗ ಒಂದು ಮಾತು ಹೇಳ್ಯಾರ. ಏನಂದ್ರಪ್ಪ ಅಂದ್ರೆ, ನೀ ಇಲ್ಲಿಂದ ಹೋಗುವಾಗ ಹೆಂಗಿದ್ದಿ ಮತ್ತು ಅಲ್ಲಿಂದ ಬಂದ ನಂತರ ಹೆಂಗೆ ಬದಲಾವಣೆ ಆದಿ, ಹಂಗೆ ನಿನ್ನ ಮಂದಿ ಹೊಗಳ್ಬೇಕು. ಹಂಗೆ ನಾ ಇಲ್ಲಿಂದ ಪಾಲಿಸ್ಕೊಂಡು ಹೋಗ್ತಾ ಅಂತ ಇದನ್ನ ಬೆಳೆಸ್ಕೊಂಡು ಹೋಗ್ತೀನಿ, ರೂಢಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಲ್ಲೇ ಭಾಷಣಕ್ಕೆ ಮುಕ್ತಾಯ ನೀಡ್ತಾ ಇದ್ದೀನಿ. ಶಾಂತಿ ಶಾಂತಿ ಶಾಂತಿ. ಓಂ, ನನ್ನ ಹೆಸರು ಸಾಕ್ಷಿ. ನಾ ಇಲ್ಲಿ ಬಂದು ಭಾಳ ಗುಣನ ಬದಲಾವಣೆ ಮಾಡ್ಕೊಂಡು చాలా గుణాన్ని నేర్చుకున్నాను. నేను ఇక్కడికి రాకన్నా ముందు పొద్దున త్వరగా లేచి అన్ని పనులు చేయాలని నైట్ అనుకొని పడుకుంటాను. బట్ మళ్ళీ మార్నింగ్ లేవగానే మార్నింగ్ 6-7:30కి అట్లా లేస్తాను. మా మమ్మీ కూడా నేను హైట్ లేను అని చెప్పి నన్ను పొద్దున త్వరగా లేవు అని అంటారు. బట్ నేను అదే మళ్ళీ చేస్తా. బట్ ఇక్కడికి వచ్చాక నేను అన్ని టైంకి చేయడం నేర్చుకున్నాను. నాకు టైం అనేదే తెలియదు, అంటే కరెక్ట్గా చేసుకునే విధానం తెలియదు. బట్ ఇక్కడికి వచ్చాక అన్నీ నాకు తెలిసినాయి. ఏ టైంకి కరెక్ట్ టైంకి లేస్తాను, అన్నీ కరెక్ట్గా చేసుకోవడం నేను నేర్చుకున్నాను. ఇక్కడికి వచ్చే అన్నీ నేర్చుకోవడం మనకు నేర్పివ్వడం మాతాజీ గురుజీ వారు అన్నీని కూడా సరైన విధంగా నేర్పిస్తారు. కాబట్టి మనం అన్నీ నేర్చుకొని కరెక్ట్గా ఉండడాన్ని నేర్చుకొని ఇక్కడ నుండి వెళ్ళాలి. మంత్రాలని ఇక్కడ నేర్చుకొని వదిలేయడమే కాకుండా వెళ్ళాక కూడా పఠనం చేస్తూనే ఉండాలి. ఇవి చెప్తున్న మాటల్ని ముగిస్తున్నాను. ఓం శాంతి శాంతి శాంతి. ಹೆಸರು ವಿಜಯ್ ಕೈಸೋಲಿಗಿ, ನನ್ನ ಊರು ಶಿವಾಪುರ್. ನಾನು ಇಲ್ಲಿ ಸಂಸ್ಕೃತ ವಿದ್ಯೆ ಕಲಿಯಬೇಕೆಂಬ ಬಂದಿದ್ದೇನೆ. ಏಕೆಂದರೆ ಸಂಸ್ಕೃತ ಮನುಷ್ಯಾಗ ಮೊದಲು ಬೇಕಾ. ಸಂಸ್ಕೃತ ಬಿಟ್ಟು ಬೇರೆ ವಿದ್ಯೆ ಎಲ್ಲರ ಕಡೆ ಇರ್ತೈತೆ. ಅದು ಸ್ಕೂಲ್ದಲ್ಲಿ ಕನ್ನಡ ಸ್ಕೂಲ್ ಮೊದಲಾಗ ಎಲ್ಲ ಕಡೆ ಎಲ್ಲ ವಿದ್ಯೆ ಕಲಿಸ್ತಾರ. ಆದರೆ ಸಂಸ್ಕೃತ ವಿದ್ಯೆ ಮನುಷ್ಯತ್ವಾಗ ಮೊದಲು ಬೇಕಾ. ಮಂತ್ರ ಅನ್ನೋದು ಬೇಕು, ಮಂತ್ರ ದೇವರ ಇವೆಲ್ಲ ಮೊದಲು ಬೇಕಾ. ನಾನು ಸಂಗೀತ ಕಲೀಲಿಕ್ಕೆ ಹೋದಾಗ ನನಗೆ ಸಂಗೀತ ಗುರುಜಿ ಅವ್ರು ಹೇಳ್ರ, ನೀನು ಯಡೂರಿಗೆ ಹೋಗು, ಅಲ್ಲಿ ಮಂತ್ರ ಹೇಳ್ತಾರು. ಅವ್ರು ಅಲ್ಲಿ ಇಟ್ಟಿದ್ವಿ ಒಬ್ರನ್ನಂದ್ರ. ಅಲ್ಲಿ ನಾ ಹ್ಞೂ ಅಂದ ಬನ್ನಿ. ನಾ ಮನೆಗೆ ಬಂದು ಹಾರ್ಮೋನಿಯಂ ನುಡ್ಸುವಾಗ ಪಪ್ಪ ಕೇಳ್ರ, ನೀವು ಹೊಕ್ಕಿ ಅನ್ನಪ್ಪ ಅಂದ್ರೆ ನಾವು ಅಲ್ಲಿ ಅನ್ನಿ ಅನಾನ. ಅವರು ನನಗೆ ಗೊತ್ತಿಲ್ದ ಅಲ್ಲಿ ನಮ್ಮ ಊರಾಗ ಅಡಿಸಿದ್ರಮ್ಮ ಮಾಸಮ್ಗಳು ಅಂತೇಳಿ ಅಜ್ಜಾರ್ದಾರ. ಅವ್ರು ಹೇಳ್ಬಿಟ್ರೆ ಅವ್ರ ದಡಗ್ನ, ನೀ ಹಂಗಾರೆ ಮಾಡಿ ಹೋಗ್ಬೇಕಂದ್ರೆ ಅವ್ರ ಅಜ್ಜಾರ ಇಲ್ಲ ಹುಂಡ್ರಿ ಅಜ್ಜಾರಿ ಹೋಗ್ಕೊಂಡ್ರಿ ನೀ. ಮಾರನೇ ದಿನ ಇಲ್ಲಿ ನಮ್ಮ ಪಪ್ಪನ ಕಳಿಸ್ರಿ. ಇಲ್ಲಿ ಕಳಿಸಿ ಇಲ್ಲಿ ಹೆಸರು ಹಚ್ಚಿದ್ವು. ಹೆಸರು ಹಚ್ಚಿ ಹೋಗಿ ಭೇಟಿ ಆಯ್ತು. ಅಜ್ಜಾರ ಹೋಗಿ ಹೆಸರು ಹಚ್ಚಿ ಬಂದಿದ್ರು ಅಂದೀವು. ಅಣ್ಗುಟ್ಲೆ ಅವ್ರು ಖುಷಿ ಆದರು. ಖುಷಿಯಾಗಿ ಇಲ್ಲಿ ಬಂದು ನೀ ಶ್ರಾವಣದಾಗ ನೀ ಇಲ್ಲಿ ರುದ್ರಾಭಿಷೇಕದಾಗ ಒಂದರ ಮಂತ್ರ ಅನ್ಬೇಕಂದ್ರು ಹುಂಡ್ರಿ ಅಪ್ಪಾರ ಅಂತೇಳಿ ಬನ್ನಿ. ಅವಾಗ ಲಿಂಗ ಪೂಜೆ ಹಂಗೆ ಮಾಡ್ಕೊತೀನಿ ಕೇಳ್ರಿ. ಅವ್ರು ಸರಿ ಮಾಡ್ಕೊತೀನಿ ರೀ ಏನಿ. ಅಲ್ಲಿ ಹೋಗು ನಿಂಗೆ ಎಲ್ಲ ಗೊತ್ತಾಕೈತಿ ಲಿಂಗ ಪೂಜೆ ಹಂಗೆ ಮಾಡ್ಕೋಬೇಕನ್ನೋದು ಎಲ್ಲ ಹೇಳ್ತಾರು. ಲಿಂಗ ಪೂಜೆ ಅಂದ್ರೆ ಲಿಂಗ ಪೂಜೆ ಅಷ್ಟೇ ಅಲ್ಲ, ಲಿಂಗ ಪೂಜೆದಾಗಿಂದ ವಿಧಾನಗಳು ಮಂತ್ರ ಎಲ್ಲ ಹೇಳ್ಕೊಟ್ಟಾರ ಅಂತ ಹೇಳಿ ಇಷ್ಟು ಹೇಳಿ ನಾನು ಒಂದೆರಡು ಅನಿಸಿಕೆ ಮುಗಿಸುತ್ತೀನಿ. ನಾ ತೀರ್ದಾಳಿಂತ್ರ ಬಂದೇನಿ. ನಾ ಮೊದಲು ಭಾಳ ಉಡಾಳಿದ್ನಿ. ಅಲ್ಲಂಪ್ರಭು ಗುಡಿಯಾಗ ನಮ್ದೊಂದು ಟೀಮ್ ಇತ್ತು. ಒಟ್ಟು ಉಡಾಳಿ ಟೀಮ್ ಇತ್ತು ನಮ್ದು. ನಮ್ಮ ಮನ್ಯಾಗ ಎತ್ತರ ಮಾತಾಡ್ತಿದ್ದೆವು. ನಮಗೆ ಅನ್ನದ ಬೆಲೆನ ಗೊತ್ತಿದ್ರಕ್ಕಿಲ್ಲ. ಇಲ್ಲಿ ಎಲ್ಲ ಬರಂತಲೇ ಗೊತ್ತಾತು. ದಿನ 8ಕ್ಕೆ ಹೇಳ್ತಿದ್ದೆವು, ಇಲ್ಲಿ ಬರಂತಲೇ 4-5ಕ್ಕೆ ಹೇಳ್ತೀವಿ. ಇಲ್ಲಿ ಬರಂತಲೇ ಎಲ್ಲ ನಮಗೆ ತಿಳಿಯಾಕಿತ್ತು.
ನಮ್ಮ ಗೆಳೆಯರಿಗೂ ಹೇಳ್ತಾನು ಇಲ್ಲೇ ಹಚ್ಚ್ರಿ ಎಲ್ಲ ಚಲೋ ಐತಿ ಸಂಸ್ಕೃತ ಪಾಠಶಾಲೆಗೆ ಹಚ್ಚ್ರಿ ಎಲ್ಲ ಚಲೋ ಐತಿ ಅಂತ ಹೇಳ್ತಾನು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಓಂ. ನನ್ನ ಹೆಸರು ಹೊಳಬಸಯ್ಯ ಮಲ್ಲಯ್ಯ ಮಠಪತಿ. ನಾ ಶಿರೋಳಿ ನಂತರ ಬಂದೇನ್ರಿ. ನಾ ಊರಾಗ ನನಗೆ ಅನ್ನದ ಬೆಲೆ ಏನು ಅಂತಾರ ಗೊತ್ತಿದ್ದಿಲ್ರಿ. ನಾವು ಎಡಗೈಲಿ ಚಪಾತಿ ಹೊಡೆದು ಎಡಗೈಲಿ ತಿನ್ನೋದು ಹಂಗೆ ಮಾಡ್ತಿದ್ರಿ. ಇಲ್ಲಿ ಬರಾಣ ಗೊತ್ತಾಗೈತಿ ರೀ. ಇದು ನಿಜವಾಗ್ಲೂ ಸಂಸ್ಕೃತ ಪಾಠ ಚಲರಿ. ಇಲ್ಲಿ ಎಡಗೈಲಿ ಮುಟ್ಟಿಸ್ಬಿಡಲ್ಲ. ಎಲ್ಲ ಎಷ್ಟು ಮಸ್ತ್ ಐತ್ರಿ. ಎಲ್ಲರೂ ಇಲ್ಲೇ ಹಚ್ಬೇಕ್ರಿ. ಈ ಸಂಸ್ಕೃತ ಶಾಲೆ ಭಾಳ ಚಂದ ಐತ್ರಿ. ನಾ ಇಲ್ಲಿ 1 ತಿಂಗಳು ಪೂರ ಕಲ ತಕೊಂಡ್ರಿ. ಒಟ್ಟ ಇಲ್ಲಿ ಯಾವತ್ತು ಯಾವುದೂ ತೊಂದರೆ ಇಲ್ರಿ. ಆಟಕ್ಕೆ ಆಟ ಪಾಠಕ್ಕೆ ಪಾಠ ಎಲ್ಲ ಐತ್ರಿ. ಎಲ್ಲರೂ ಇಲ್ಲೇ ಹಚ್ಚ್ರಿ. ಹೇಳಿದಂಗೆ ಎಲ್ಲ ಇಲ್ರಿ ಎಲ್ಲ ಚಲೋ ಐತ್ರಿ. ನಾವು ಊರಾಗ 7ಕ್ಕೆ ಹೇಳ್ತೀನಿ ರೀ. 7ಕ್ಕೆ ಅದು ಹೊಂಡತನ ಮಾಡ್ತೀನಿ ರೀ. ಇಲ್ಲಿ ಏನೂ ಇಲ್ರಿ. ಇಲ್ಲಿ 5ಕ್ಕೆ ಬಸ್ ಓದಕ್ಕೆ ಹಚ್ತಾರೆ. ಎಲ್ಲ ಸಂಸ್ಕೃತ ಪಾಠ ಎಲ್ಲ ಚಲೋ ಐತ್ರಿ. ಇಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ರೀ. ಹರ ಓಂ ಹರ ಶಾಂತಿ ಶಾಂತಿ ಶಾಂತಿ. ನನ್ನ ಗುರೂಜಿಯವರ ಪಾದಾರವಿಂದಗಳಿಗೆ ಹಣೆ ಮಾಡಿದು ಒಂದೆರಡು ಅನಿಸಿಕೆಯನ್ನು ಹೇಳಬೇಕು ಬಯಸ್ತೀನಿ. ಉಳಿ ಎಟ್ಟು ಪೆಟ್ಟಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಉಳಿ ಎಟ್ಟು ಪೆಟ್ಟಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ನೇಗಿಲ ಉಳಿದವನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿಯೂ ಫಲ ಕೊಡಲ್ಲ. ಹಾಗೆ ನಮ್ಮ ಕಲಿಯುವ ವಿದ್ಯೆಯಲ್ಲಿ ಆಸಕ್ತಿ ತೋರದೇ ಇದ್ದರೆ ಯಾವ ವಿದ್ಯಾರ್ಥಿಯು ಮುಂದೆ ಬರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಕೆತ್ತಾನೆ. ಉಳಿಯಿಂದ ಕೆತ್ತಿ 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 ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡ್ತಾನೆ. ಹಂಗ ನಾವು ಎಲ್ಲೋ ಒಂದು ಬಿದ್ದಿರೋಂಥ ಕಲ್ಲನ್ನು ನಮ್ಮ ಗುರೂಜಿಯವರು ವಿದ್ಯೆ ಎಂಬುದನ್ನು ಕೊಟ್ಟು ನಮ್ಮನ್ನು ಒಂದು ಮೂರ್ತಿಯನ್ನಾಗಿ ಇಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸ್ಬೇಕಾಗೈತಿ. ಇದೊಂಥರ ಬಿಗ್ ಬಾಸ್ ಮನಿ ಇದ್ದಂಗೆ ಆಗೈತಿ ನಮಗೆ. ಯಾಕಂದ್ರೆ ಇಲ್ಲಿ ಆಟದ ಇದು ಆದ್ರೆ ಇಲ್ಲಿ ವಿದ್ಯೆ ಬಿಗ್ ಬಾಸ್ ಮನಿ. ಇಲ್ಲಿಂದ ಯಾರಿಗೆ ಎದ್ಕೊಂಡು ಹೋಗಾರ ಅಲ್ಲಿ ಊರಲ್ಲಿ ಒಳ್ಳೆಯ ಕಿಮ್ಮತ್ ಸಿಗ್ತೈತಿ, ಒಳ್ಳೆ ರೀತಿಯಾಗಿ ಬೆಲೆ ಸಿಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮನ್ಯಾಗ ಇಲ್ಲಿ ಬಂದ ಮೇಲೆ ಮನ್ಯಾಗ ಅನ್ನದ ಏನು ಇದು ಬೆಲೆನ ಗೊತ್ತಿದ್ದಿಲ್ಲ. ಹಂಗ ತಿನ್ನೋದು ಇದನ್ನ ಮಾಡೋದು ಮಾಡ್ತೀವಿ. ಇಲ್ಲಿ ಬಂದ ಮೇಲೆ ಅನ್ನದ ಬೆಲೆ ಏನಂಬುದನ್ನ ಗೊತ್ತು ಮಾಡಿಸ್ಬಿಟ್ಟಾರ ನಮ್ಮ ಗುರೂಜಿಯವರು. ಒಂದೊಂದು ಅನ್ನದ ಬೆಲೆಯೂ ಗೊತ್ತಾಗೈತಿ. ಅಲ್ಲಿ ಹಂಗ ತಿಂದ ತಾಟ್ ಸರಿ ಹೋಗಿ ಬಿಡ್ತಿದ್ವಿ. ಇಲ್ಲಿ ಒಂದೊಂದು ಅನ್ನಕ್ಕೆ ಒಂದೊಂದು ರೈತನ ಬೆವರ ಹನಿ ಅನ್ನೋದು ತಿಳಿಸ್ಕೊಟ್ಟಾರ ಅವ್ರ. ಮತ್ತು ಮುಂಜಾನೆ 8 ಆರಾತ್ 9 ಗಂಟೆಗೆ ಕೇಳ್ತಿದ್ವಿ. ಇಲ್ಲಿ ಬಂದ ಮೇಲೆ ತಾನೇ ಹೆಸರಾಗಾಯ್ತು. ಬದಲಾವಣೆ ಭಾಳ ಆಗೈತಿ. ನಾನೊಬ್ಬ ಫ್ಯಾಕ್ಟ್ರಿಯಾಗ ನೌಕರಿ ಮಾಡ್ತಿದ್ನಿ. ಅಲ್ಲಿ ಕಾಲು ಮೇಲೆ ಕಾಲು ಹಾಕೊಂಡು ಕೂತು ಕಂಪ್ಯೂಟರ್ ಮುಂದೆ ಆದರೆ ಏನಾಯ್ತದ ಏನು ಸಂಸ್ಕಾರ ಅನ್ನೋದೇ ಗೊತ್ತಿದ್ದಿಲ್ಲ. ಅದನ್ನು ಬಿಟ್ಟು ಸಂಸ್ಕಾರ ಕಲಿಬೇಕಂತ ತಕ್ಷಣ ನೌಕರಿ ಬಿಟ್ಟು ಇಲ್ಲಿಗೆ ಬಂದೀನಿ. ನನ್ನ ನೌಕರಿಯನ್ನು ತ್ಯಜಿಸಿ ಸಂಸ್ಕಾರ ಕಲಿಬೇಕು. ಊರಾಗ 4 ಮಂದಿಯಾಗ ನಮ್ಮ ಊರಾಗ ಯಾವುದೋ ಸಂಬಳಂಗ ಇದು ಇಲ್ಲ ಕುಂಚನೂರು ಊರಾಗ. ಅದಕ್ಕೆ ನಾನು ಕಲಿತ 1-4 ಮಂದಿಗೆ ಬೇಕಾಗಿ ಹೋಗ್ಬೇಕು. ನೌಕರಿ ಯಾವತ್ತೂ ಇರ್ತೈತೆ ಅದು, ಆದರೆ ಇದು ಹೊಳೆ ಸಿಗಂಗಿಲ್ಲ ಅಂತಕ್ಕಂತ ಮಾತು ಹೇಳ್ತೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹರ ಓಂ. ಈ ಕ್ಷೇತ್ರದ ಒಡೆಯರಾದ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಪಾಠಶಾಲೆಯ ಗುರುಗಳಾಗಿರುವ ಮಾತಾಜಿ ಮತ್ತು ಗುರುಜಿ ಅವರಿಗೆ ನಮಸ್ಕರಿಸುತ್ತಾ ಈ ಶುಭ ಸಮಾರಂಭದಲ್ಲಿ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು. ನಾನು ಈ ಪಾಠಶಾಲೆಗೆ ಬಂದು ಬರೇ 2 ವಾರ ಆಯ್ತು. ಇದ್ರಾಗ ನಾ ಏನೇನು ಸಂಸ್ಕಾರ ಕಲ್ತನು, ನಂದು ಇದ್ರೊಳಗೆ ಏನೇನು ಬದಲಾವಣೆ ಆಗೈತಿ ಅದ್ರ ಬಗ್ಗೆ ನಾ ಹೇಳಾಕ ಇಷ್ಟಪಡ್ತನು. ಮೊದಲ ನಾ ಈ ಜಾಗದಾಗ ಈ ಪುಣ್ಯ ಕ್ಷೇತ್ರದಾಗ ನಿಂತು ಮಾತಾಡಕ ನಾ ಯಾವಾಗ ಹಿಂದಿನ ಜನ್ಮದಾಗ ಪುಣ್ಯ ಮಾಡೇನ ಅನಿಸ್ತೈತಿ. ನಾ ದಿನ ಎಷ್ಟು ಕೇಳ್ತೀನಿ ಅಂದ್ರ 6:30 ಎದ್ದು ಹೇಳ್ತೀನಿ ಅಲ್ಲಿ ನಮ್ಮ ಊರಾಗಿದ್ದಾಗ. ಮತ್ತೆ ಪೇಪರ್ ಅದು ಇದ್ದು ಅಂದ್ರ ಅಷ್ಟ 5:30 ಎದ್ದು ಹೇಳ್ತೀನಿ. ಆದ್ರೆ ಇಲ್ಲಿ ಬರೋಣ ದಿನ 4ಕ್ಕೆ 5ಕ್ಕೆ ಫಸ್ಟಿಗೆ ಏನ್ ಮಾಡ್ತಿದ್ರು ಅಂದ್ರೆ 5ಕ್ಕೆ ಎಬ್ಬಿಸ್ತಿದ್ರು. ಒಂದ್ ಸ್ವಲ್ಪ ರೂಢಿ ಆಗ್ಲತ್ತೇಳಿ ಹಿಂದಾಗಡೆ 4ಕ್ಕೆ ಎಬ್ಸಾಕತ್ರು. ಆದ್ರೆ ಈಗ ಒಮ್ಮೊಮ್ಮೆ ಭಾಳ ಸುಸ್ತದು ಆಗಾನ 5ಕ್ಕೆ ಅದು ಎಬ್ಬಿಸ್ತಾರು. ಆದ್ರೆ ನಮಗ 4ಕ್ಕೆ ಹಚ್ಚಾಕೈತಿ. ಮತ್ತ ಮನ್ಯಾಗದು ಊಟ ಮಾಡುವಾಗ ರೊಡ್ಗೈಲೆ ತಾಟದು ಹಿಡಿತಿದ್ದೀವಿ. ಇಲ್ಲಿ ಬರಾನ ಗುರುಜಿದು ಹೇಳಿರು ರೊಡ್ಗೈಲೆ ತಾಟ ಹಿಡಿಬಾರ್ದತ್ತ. ಮತ್ತ
ಲಿಂಗ ಪೂಜೆ ಅದು ಅವ್ರ ದೀಕ್ಷಾ ತಗೊಳ್ಳುವಾಗ ಅವ್ರ ಗುರುಗಳು ಹೇಳಿದ ಮಂತ್ರ ಅಟ್ಟ ಹತ್ತಿದ್ದೀವಿ ಕರೆ ಅದು ಹಿಂದಾಗಡೆ ಅದು ಹೆಂಗ್ ಮಾಡಬೇಕು ಅದ್ರದ್ದು ಪದ್ಧತಿ ಏನಂತ ನಮಗೇನು ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಬರಾನ ಗುರುಜಿ ಅವ್ರು ಹೇಳ್ಕೊಟ್ರು. ಮತ್ತು ನಾ ಏನಾರ ಕೆಲಸ ಮಾಡಕತ್ತಿದ್ನಿ ಅಂದ್ರೆ ಬ್ಯಾರೆ ಏನಾರ ತಲೆಯಾಗ ಬತ್ತಂದ್ರೆ ಅದನ್ನ ಬ್ಯಾರೆ ಮಾಡ್ತೀನಿ, ಅದನ್ನ ಕೆಲಸ ಅಲ್ಲೇ ಬಿಡ್ತೀನಿ. ಇಲ್ಲಿ ಬರಾನ ಏನಾರ ನಾ ಮಾಡ್ಬೇಕಂದ್ರೆ ಒಂದತ್ರೊಳಗೆ ನನಗೆ ಏಕಾಗ್ರತೆ ಭಾಳ ಬೆಳೆದೈತಿ. ಇಷ್ಟು ಹೇಳಿ ನನ್ನ ಚಿಕ್ಕ ಅನಿಸಿಕೆಗೆ ಒಂದು ವಿರಾಮ ನೀಡುತ್ತೀನಿ. ಧೈರ್ಯಂ ಸರ್ವರ್ಥ ಸಾಧನಂ ಗುರುವಿನಿಂದ ಗುರಿ ಕಾಣು ಎನ್ನುವಂತೆ ಮೊದಲು ನನ್ನ ಪರಿಚಯ. ನನ್ನ ಹೆಸರು ಸಿದ್ದಯ್ಯ ಹಿರೇಮಠ್. ನನ್ನ ಊರು ಕುಮಸಗಿ, ನನ್ನ ಜಿಲ್ಲೆ ವಿಜಯಪುರ. ನಾನು ಊರಲ್ಲಿ ಮಾಡುತ್ತಿರುವ ಕೆಲಸಗಳು, ನಾನು BSFನಿಂದ ನಿವೃತ್ತಗೊಂಡು ಊರಲ್ಲಿ ನನ್ನ ಸ್ವಂತ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಆವಾಗವಾಗ ಬೇಸಿಗೆ ತರಬೇತಿಯಲ್ಲಿ ಕ್ಲಾಸ್ ಮಾಡ್ತಿದ್ದೆ. ನನಗೆ ಯಾವಾಗಾದರೂ ಬೇಜಾರಾದ್ರೆ ನಮ್ಮ ಊರ ಶಾಲೆಯಲ್ಲಿ ಪಾಠ ಮಾಡ್ತಿದ್ದೆ. ಮತ್ತು ನನಗೆ ನಮ್ಮ ಅಣ್ಣವ್ರ ಜೊತೆ ನಮ್ಮ ಅಣ್ಣವ್ರು ವೈದಿಕ ಪೂಜೆ ಮಾಡ್ತಿರ್ತಾರೆ. ಅವ್ರ ಜೊತೆ ಪೂಜೆಗೆ ಅವಾಗವಾಗ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಈ ಮಂತ್ರ ಎಲ್ಲ ಬರಲ್ಲ, ಆದರೂ ಬೇಡ ನಾ ಕಲಿಯಂಗಿಲ್ಲ ಅಂತ ಅಂದಾಗ ಅವರು ಇಲ್ಲ ನೀ ಹೆಂಗಾರ ಮಾಡಿ ಹೋಗಿ ಕಲ್ತು ಬಾ, ಒಟ್ಟು ಹೆಂಗಾರ ಅಲ್ಲಿ ಹೋಗಿ ಶ್ರೀಶೈಲ ಗುರೂಜಿ ಹತ್ರ ನೀ ಹೋಗು, ನಿನಗೆ ಅಲ್ಲಿ ಒಂದು ದಾರಿ ತಾನೇ ಸಿಗ್ತದೆ ಎಲ್ಲ ಅಂತಂದ. ನಾ ಅವರಿಗೆ ಒಂದು ಮಾತು ಕೊಟ್ಟು ಬಂದಿದ್ದೆ. ಏನಂತಂದ್ರೆ ಅಲ್ಲಿ ನನಗೆ ಏನರೇ ಸಟ್ ಅನ್ನಿಸ್ಲಿಲ್ಲ ಅಂತಂದ್ರೆ ಮರುದಿನನೇ ಬರ್ತೀನಿ ಹೊಳ್ಳಿ ರಿಟರ್ನ್ ಅಂತ ಹೇಳಿ ಬಂದಿದ್ದೆ. ನಿಜವಾಗ್ಲೂ ಇಲ್ಲಿ ಬಂದು 2 ವಾರ ಇದ್ದೀನಿ. ನನಗೆ ಒಂಥರ ಚೇಂಜಸ್ ಅನ್ಸ್ಕೊತದ. ಮತ್ತು ಇಲ್ಲಿ ಬಂದ ಬಳಿಕ ಆದ ಬದಲಾವಣೆಗಳು, ಇಲ್ಲಿ ವಾತಾವರಣ ಹೆಂಗೈತಪ್ಪ ಅಂತಂದ್ರೆ ಯಾರೇ ಬರಲಿ ಯಾರೇ ಇರಲಿ, ನಮ್ಮಲ್ಲಿ ಏನೇ ಕೆಟ್ಟ ಭಾವನೆಗಳಿರಲಿ ಎಂಥವುದೇ ಭಾವನೆಗಳಿರಲಿ, ನೀವು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತೀರಿ. ಯಾಕಂತಂದರೆ ಇಲ್ಲಿ ಎಲ್ಲರಿಗೆ ನಾವು ನೋಡೋ ದೃಷ್ಟಿಗಳೇ ಬದಲಾಗಿರ್ಬಿಡ್ತಾವೆ. ಹೀಗಾಗಿ ನಮ್ಮ ವಾತಾವರಣ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ. ಮತ್ತು ಇಲ್ಲಿ ಪಾಠದ ಶೈಲಿ ಹೆಂಗತ್ತಂದ್ರೆ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಿಲ್ಲ, ನನಗೆ ಮಂತ್ರಗಳು ಹೇಳಕ್ಕೆ ಬರ್ತದಿಲ್ಲ ಅಂತ ಅಂದ್ಕೊಂಡಿದ್ದೆ. ನಾ ಇಲ್ಲಿ ಬಂದ ಬಳಿಕ 2 ವಾರ ಕಲ್ತ ಬಳಿಕ ಅನ್ನಿಸ್ತು ಮಂತ್ರಗಳು ಎಷ್ಟು ಸರಳ ರೀತಿಯಿಂದನೂ ಹೇಳ್ಕೊಡ್ತಾರ ಅಂತನ್ನೋಂಥದ್ದು ಇಲ್ಲೇ ಗೊತ್ತಾಯ್ತು ನನಗೆ. ಅವಾಗ ನಮ್ಮ ಅಣ್ಣ ಹೇಳಿದ್ದು ಒಂದು ದಾರಿ ಗೊತ್ತಾಯ್ತು, ಇಲ್ಲಿ ಒಂದು ದಾರಿ ನನಗೆ ಸಿಕ್ತು ಅಂತ ಹೇಳಿ. ಮತ್ತು ಗುರೂಜಿಯವರೊಂದು ನಮ್ಮೊಂದಿಗೆ ಕಳೆಯೋ ಸಮಯಗಳು ಹೆಂಗಿರ್ತಾವೆ ಅಂತಂದ್ರೆ, ಅವರು ಬರೇ ಪಾಠ ಅಷ್ಟೇ ನಿಮಗೆ ಮೀಸಲಿಲ್ಲ, ನೀವು ಆಟದಲ್ಲೂ ಇರ್ರಿ, ಸಂಗೀತದಲ್ಲೂ ಇರ್ರಿ, ಎಲ್ಲ ಚಟುವಟಿಕೆಗಳಲ್ಲೂ ಇರ್ರಿ ಅಂತನಂತದ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ಗುಣಗಳಲ್ಲೂ ಇರ್ಬೇಕಂತ ತೋರಿಸ್ಕೊಡ್ತಾರೆ ಗುರೂಜಿಗಳು ನಮ್ಮ ಹತ್ರ. ಇಲ್ಲಿ ಮತ್ತು ಯಾವಾಗಲೂ ನಿಜವಾಗ್ಲೂ ಇಲ್ಲಿ ಆಗಮ ಸಂಸ್ಕೃತ ಪಾಠಶಾಲೆ ಅಂತ ಸುಮ್ಮಿದ್ದಿಲ್ಲ ಅದ ಸರ್. ನನಗನ್ನಿಸ್ತು ಇಲ್ಲಿ ಬಂದ ಬಳಿಕ ನಿಜವಾಗ್ಲೂ ಇಲ್ಲಿ ಸಂಸ್ಕೃತ ಅದ, ಗುರುವಾರ ಭಜನೆ ಅದ. ಎಲ್ಲಿ ನಮ್ಮ ಊರಾಗ ನಾವು ಅವಾಗವಾಗ ಅಮಾಸೆ ಹುಣ್ಣಿಗೆ ಅಷ್ಟೇ ಭಜನೆಗಳು ಕೇಳ್ತಿರ್ತಿದ್ವಿ. ಆದರೆ ಇಲ್ಲಿ ಗುರುವಾರಕ್ಕೊಮ್ಮೆ ಭಜನೆ, ಫಸ್ಟ್ ಏನೋ ಯಾವಾಗಲೂ ಭಜನೆ ಡೈಲಿ ಭಜನೆ ಮಾಡ್ತಿದ್ರತ್ತ, ಮತ್ತು ಈಗ ಗುರುವಾರಕ್ಕೊಮ್ಮೆ ಹಾಕ್ಯಾರಂತ. ಒಳ್ಳೆಯದು ಭಜನೆ ಎಲ್ಲ ಕೇಳ್ಬೇಕು ನಾವು. ಯಾಕಂತಂದ್ರೆ ನಮ್ಮಲ್ಲಿ ಒಂದು ರೋಮಗಳು ಇರ್ತಾವೆ, ಸಂಗೀತಕ್ಕೆ ಮತ್ತು ಮಂತ್ರಕ್ಕೆ ಕಂಡಾಪಟ್ಟೆ ಶಕ್ತಿ ಐತ್ರಿ. ಯಾಕಂತಂದ್ರೆ ನನಗೆ ನಮ್ಗೆ ಟ್ರೈನಿಂಗ್ ಒಳಗಿದ್ದ, ನಾ BSF ಟ್ರೈನಿಂಗ್ ಒಳಗಿದ್ದಾಗ ಅವಾಗವಾಗ ಅಷ್ಟೇ ಯಾವಾಗಾರ ಸ್ಪೆಷಲ್ ಡೇ ಏನು ಇತ್ತಂತಂದ್ರೆ ಹಚ್ಚಿ ಅವಾಗವಾಗ ಸಂಗೀತ ಯಾವುದನ್ನ ಮಂತ್ರ ಹಚ್ಚಿ ಹೇಳ್ತಿದ್ರು. ಇಲ್ಲಿ ಬಂದ ಬಳಿಕ ಆ ಮಂತ್ರಗಳು ಇಲ್ಲಿ ನಮಗೆ ಪಾಠ ಮಾಡೋಕ್ಕಾಗಲಿ ಅಥವಾ ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋವಾಗ ಅವಾಗ ಹಾಡು ಹಚ್ತಿರ್ತಾರಲ್ಲ, ಆ ಹಾಡ್ದಾಗಿರೋಂಥ ಪವರ ನಿಜವಾಗ್ಲೂ ಭಾಳ ದೊಡ್ಡ ಶಕ್ತಿ ಇದ್ರಿ ಇದ್ರಾಗ. ನಾವು ನಿಜವಾಗ್ಲೂ ಒಬ್ಬ ಸಂಗೀತಗಾರನೂ ಆಗ್ಬೇಕು ಅಂತ ಹೇಳ್ತಿರ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ, ನಾ ನಿಜವಾಗ್ಲೂ ಬಾರ್ಡ್ರದಾಗ ಸೈನಿಕ ಆಗಿ ನಿಂತ್ರೂ ನನಗೆ ಇವತ್ತು ಇಷ್ಟಲಿಂಗ ಪೂಜದ್ದು ಗುರುಗಳ ಹತ್ರ ಇದ್ದಿದ್ದು ಅವ್ರ ಆಶೀರ್ವಾದ ಸಿಗ್ತಿರ್ಲಿಲ್ಲ. ಬಾರ್ಡರ್ ಸೆಕ್ಯೂರಿಟಿ ಆದ್ರೂ ಸಿಗ್ತಿದ್ದಿಲ್ಲ. ನಿಜವಾಗ್ಲೂ ಅದೊಂದು ಬಾರ್ಡರ್ ಸೆಕ್ಯೂರಿಟಿ ಆಗಿದ್ದು ನಾನು ಫೇಲ್ ಆಗಿದ್ದು ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ಈ ಸಂಸ್ಕೃತ ಪಾಠಶಾಲೆಯಲ್ಲಿ ನನಗೆ ಒಳ್ಳೆಯ ಜಾಗ ಸಿಕ್ತು. ಇಲ್ಲಿನ ಮಂತ್ರ ಕಲಿತೆ ಮತ್ತು ಕಲಿತಾ ಇದ್ದೀನಿ. ಕಲಿತು ಮುಂದೆ ನಮ್ಮ ಊರಾಗ ನಾನೊಂದು ಒಳ್ಳೆಯ ಹೆಸರನ್ನು ನಾ ಮಾಡ್ತೀನಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಗುರುಭ್ಯೋ ನಮಃ.
ಹರ ಓಂ. ನಾನು ಊರಲ್ಲಿದ್ದಾಗ ಎಲ್ಲರೂ ನನ್ನನ್ನು ಬಡಿದು ಹೊಡಿದು ಮಾಡ್ತಿರು. ಹಾಗಾಗಿ ನಾನು ಈ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದ ಆಗಮ ಇದು ಸಂಸ್ಕೃತ ಪಾಠಶಾಲೆಗೆ ಬಂದು ನಾನು ಇಲ್ಲಿ ಎಲ್ಲ ಒಳ್ಳೆಯ ಮಾತುಗಳನ್ನು ಆಡುತ್ತೇನೆ. ಹಾಗೂ ಎಲ್ಲ ನನ್ನ ತಲೆಯಿಂದ ಎಲ್ಲ ಹೊಲಸು ಕೆಟ್ಟ ಗುಣಗಳನ್ನು ಹೋಗಿದ್ದಾವೆ. ಹಾಗಾಗಿ ಮತ್ತು ಈಗ ನಾನು ಸ್ವಲ್ಪ ಸಂಸ್ಕೃತ ಕಲಿತು ಈಗ ಒಳ್ಳೆಯದಾಗಿದ್ದೀನಿ. ಹಾಗೂ ಈಗ ನಮ್ಮ ಅಲಯ ಬಾವಿಮಠ ಅವರು ನನಗೆ ಒಂದು ಮಾತು ಹೇಳಿದ್ರು, ನೀ ಇಲ್ಲಿದ್ದು ಚೆಂದಂಗೆ ಒಂದು ತಿಂಗಳಿಗೆ ಕಲಿತು ಹೋಗಬೇಕೆಂದು ನನಗೆ ಅವರು ಹೇಳಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಪಾಠಶಾಲೆಯ ವಿದ್ಯಾರ್ಥಿಗಳು ನಮಗೆ ಇದು ಪ್ರವೇಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು. ಈ 2 ಮಾತುಗಳನ್ನು ಮುಗಿಸಿ ನಾನು ಹೊರಡುತ್ತೇನೆ.